ಚಿಕ್ಕ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಮನಸ್ಥಿತಿ ಇರುತ್ತೆ. ಅಂಥವ್ರಿಗೆ ಒಳ್ಳೆ ದಾರಿದೀಪ ಅಂತ ಹೇಳ್ಬೋದು. ನಾವು 0 to ಹೀರೋ ಮಾಡೋ ಒಂದು ಸಾಮರ್ಥ್ಯ ಇದೆ ಅಂತ ಹೇಳ್ಬೋದು. ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ ನಮಗೆ. ನಮ್ಮ ಅನುಭವ ಬಳಸ್ಕೊಂಡು ನಿಮಗೆ ನಾವು ಸಂಪೂರ್ಣ ಬಿಸ್ನೆಸ್ ನಾಲೆಜ್ ಕೊಡ್ತೀವಿ. ಒಂದು ರಿಟೇಲರ್ ಆಗಿ ಬಿಸ್ನೆಸ್ ಮಾಡ್ಬೋದು, ಮತ್ತೆ ಡೀಲರ್ಶಿಪ್, ಡಿಸ್ಟ್ರಿಬ್ಯೂಷನ್ಶಿಪ್, ಈ ರೀತಿ ಯಾರು ಬೇಕಿದ್ರು ಮಾಡ್ಬೋದು ಸರ್. ಒಂದು ಸಿಂಪಲ್ ತತ್ವ ಹೇಳ್ತೀನಿ ಸರ್. ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತೀರಂದ್ರೆ ಫಿಕ್ಸ್ ಸ್ಯಾಲ್ರಿ ಇರುತ್ತೆ. ಅಲ್ಲಿ ನಿಮ್ಮ ಬೆವರಿಗೆ ತಕ್ಕ ಬೆಲೆ ಇರಂಗಿಲ್ಲ ಅಂತ ಹೇಳ್ಬೋದು. ಆದರೆ ಬಿಸ್ನೆಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ನಿಮ್ಮ ಬೆವರಿಗೆ ತಕ್ಕ ಬೆಲೆ ಇರುತ್ತೆ. ನೀವು ಎಷ್ಟು ಬೆವರು ಸುರಿಸ್ತೀರಿ ಅಷ್ಟು ನಿಮಗೆ ಬೆಲೆ ಬರ್ತಾ ಹೋಗುತ್ತೆ. ಇನ್ನೋವೇಟಿವ್ ಪ್ರಾಡಕ್ಟ್ ಅನ್ನು ನೀವು ಮಾರ್ಕೆಟಿಗೆ ತಗೊಂಡೋದಾಗ ಜನ ನಿಮ್ಮನ್ನ ಬೆರಗುಗಣ್ಣಿಂದ ನೋಡ್ತಾರೆ. ತುಂಬಾ ಜನ ಸರ್ ಹೇಳ್ದಂಗೆ ಮನೆಯಲ್ಲೇ ಕೂತು ಮಹಿಳೆಯರು ಬಿಸ್ನೆಸ್ ಮಾಡಬೇಕು ಅಂತಾನು ನೋಡ್ತಾ ಇರ್ತೀರಾ. ಎಷ್ಟೊಂದು ಜನ ಡಾಕ್ಟರ್ಗಳು ರೆಕಮೆಂಡ್ ಮಾಡ್ತಾರೆ ಈ ಪ್ರಾಡಕ್ಟ್ ಅನ್ನ. ಅರೌಂಡ್ 200 to 300 ನಂಬರ್ ಡಾಕ್ಟರ್ಸ್ ನಮ್ಮ ಜೊತೆ ಹೇಪ್ ಆಗಿದ್ದಾರೆ. ಅಂದ್ರೆ ಡಾಕ್ಟರ್ ಇಟ್ ಸೆಲ್ಫ್ ಇದು ಅವರ ಮೆಡಿಸಿನ್ ಜೊತೆಗೆ ಇದನ್ನ ಸಬ್ಸ್ಟಿಟ್ಯೂಟ್ ಆಗಿ ಬರೀತಾ ಇದ್ದಾರೆ, ಅಂದ್ರೆ ಬೇಗ ರಿಕವರ್ ಆಗಲಿ ಅಂತೇಳಿ. ಆ ತರ ಒಂದು ಪ್ರಾಡಕ್ಟ್ ಇದು ಅಂತ ಹೇಳ್ಬೋದು. ಸೊ ನೀವು ಖಂಡಿತ ಇನ್ ಮುಂದೆ ಈ ಒಂದು ಉಪ್ಪನ್ನ ಯೂಸ್ ಮಾಡಿ ನಿಮ್ಮ ಮನೆಯಿಂದ ಮತ್ತೆ ನಿಮ್ಮ ದೇಹದಿಂದ ಇರ್ತಕ್ಕಂಥ BP ರೋಗನ ಕಡಿಮೆ ಮಾಡ್ಕೋಬಹುದು. ಸರ್ ಇನ್ವೆಸ್ಟ್ಮೆಂಟ್ ನೀವು 50,000 ಸ್ಟಾರ್ಟ್ ಮಾಡ್ಬೋದು ಸರ್. ಬಿಗಿನಿಂಗ್ 50,000 ನೀವು ಆರಂಭ ಮಾಡ್ಬೋದು. ಅಥವಾ ನೀವು ನಿಮ್ಮ ಡಿಸ್ಟ್ರಿಬ್ಯೂಷನ್ ಬೇಕಂತಂದ್ರೆ ಒಂದು 2 to 3 lakh ಇಂದ ನೀವು ಆರಂಭ ಮಾಡ್ಬೋದು. ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಖಂಡಿತ ಬನ್ನಿ. ಮೆಡಿಕಲ್ ರೆಪ್ಸ್ ಇರ್ತಾರಲ್ಲ, ಎಕ್ಸಿಸ್ಟಿಂಗ್ ರೆಪ್ಸ್ ಇರ್ತಾರಲ್ಲ, ಅವರು ನಮ್ಮ ಜೊತೆ ಟೈಪ್ ಮಾಡ್ಕೋಬಹುದು. ಮತ್ತೆ ಎಕ್ಸಿಸ್ಟಿಂಗ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಕಂಪ್ನಿ ಯಾವುದೇ ಕಂಪ್ನಿ ವರ್ಕ್ ಮಾಡ್ತಿರ್ತಾರೆ ಅವರು ನಮ್ಮ ಜೊತೆ ಟೈಪ್ ಮಾಡ್ಕೋಬಹುದು. ಅವರು ಮಾರ್ಕೆಟಿಂಗ್ ಅಸೋಸಿಯೇಷನ್ ನಾವು ಕರಿತೀವಿ. ಮತ್ತೆ ಎಕ್ಸಿಸ್ಟಿಂಗ್ ಯಾವ್ಯಾವುದೋ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳದ್ದು ಡಿಸ್ಟ್ರಿಬ್ಯೂಟರ್ ಇರ್ತಾರೆ FMCGಲಿ, ಅವ್ರ ಜೊತೆ ಅವರು ಸಹಿತ ನಮ್ಮ ಜೊತೆ ಕೈ ಜೋಡಿಸ್ಬೋದು. ಮತ್ತೆ ರಿಟೇಲರ್ಸು ಚಿಕ್ಕ ಪ್ರಾವಿಷನ್ ಸ್ಟೋರ್ ಇರ್ತದಲ್ಲ, ಅವರು ಇದನ್ನ ಈ ಪ್ರಾಡಕ್ಟ್ ಅನ್ನ ಅಡಾಪ್ಟ್ ಮಾಡ್ಕೋಬಹುದು. ಏನಪ್ಪ ಊರು ತುಂಬಾ ಉಪ್ಪಿದೆ, ಎಲ್ಲ ಕಡೆ ಉಪ್ಪು ಸಿಗುತ್ತೆ, ಈ ಉಪ್ಪಲ್ಲಿ ಏನ್ ವಿಶೇಷಪ್ಪ ಅಂತಂದ್ರೆ, ನಾವು ಚಿಕ್ಕಂದಿರುವಾಗ ನಮಗೆ BP ಡಯಾಬಿಟಿಸ್ ರೋಗಗಳಂದ್ರೆ ಗೊತ್ತೇ ಇರಲಿಲ್ಲ. ಯಾರಿಗೋ BP ಬಂದಿದೆ, ಡಯಾಬಿಟಿಸ್ ಬಂದಿದ್ದಾರೆ, ಅವ್ರು ನೋಡ್ಲಿಕ್ಕೆ ಹೋಗ್ಬೇಕಾಯ್ತು ವಿಶೇಷವಾಗಿ. ಆ ತರ ಪರಿಸ್ಥಿತಿ ಇತ್ತು. ಇವತ್ತು ಒಂದು ಮನೆಯಲ್ಲಿ ಒಬ್ಬರಿಗೆ BP ಇಲ್ಲ ಅಂತಂದ್ರೆ ಅದು ಮನೆಯೇ ಅಲ್ಲ ಅನ್ನೋಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ನಾವು BP ರೋಗನ ಹೋಗಲಾಡಿಸ್ಬೇಕು ಅಂತಂದ್ರೆ ನಾವು ಬೆಳಿಗ್ಗೆ ಸಾಯಂಕಾಲ ಮಾತ್ರೆ ನುಂಗೋದ್ರಿಂದ ಅದು ಹೋಗಲ್ಲ. ದಯವಿಟ್ಟು ಈ ಒಂದು ಉಪ್ಪನ್ನ ನಿಮ್ಮ ಮನೆಯಲ್ಲಿ ಬಳಸಲು ಆರಂಭ ಮಾಡಿ. ಇಮ್ಮಿಡಿಯೇಟ್ ನೀವು ರಿಸಲ್ಟ್ ಕಾಣಬಹುದು, ಇನ್ಸ್ಟಂಟ್ ರಿಸಲ್ಟ್ ಕಾಣಬಹುದು ನಿಮಗೆ. ಅದು ಮತ್ತೆ ಅವ್ರಿಗೆ ಬ್ಯಾಕ್ ಪೇನು, ಸೊಂಟ ನೋವು, ಮೈಕೈ ನೋವು ಇದೆಲ್ಲ ಕೂಡ ಸಾಲ್ವ್ ಆಗುತ್ತೆ. ಮತ್ತೆ ಬಾಡಿಲಿ ಬ್ಲಡ್ ರಿಕವರಿ ಆಗೋದಕ್ಕೆ ಕೂಡ ಈ ಒಂದು ಹೆಲ್ತ್ ಡ್ರಿಂಕ್ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ನಮ್ಮ ಜೊತೆಗೆ ಸೋಲಾಕ್ ಇಂಡಸ್ಟ್ರೀಸ್ನ MD ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಮೊದಲಾಗಿ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವಿಷಯ ತಿಳಿಸ್ಕೊಟ್ಬಿಡಿ ಸರ್. ಶ್ರೀ ಗುರುಭ್ಯೋ ನಮಃ. ನಮ್ಮ ಕಂಪ್ನಿ ಬಂದ್ಬಿಟ್ಟು ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ, ಇದರದ್ದು ಒಂದು ಫೌಂಡರ್ ಮೆಂಬರ್ ಅಂತ ನಾನು ಹೇಳ್ಬೋದು. ನಾವು ಸುಮಾರು ಒಂದು 17 ವರ್ಷಗಳ ಕಾಲ ಬ್ಯಾಟ್ರಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ ಅದರಲ್ಲೊಂದು ಸಕ್ಸಸ್ ಜರ್ನಿನ ಅನುಭವಿಸಿ, ನಾವು ಬರೀ ವ್ಯಾಪಾರಿ ಮನಸ್ಥಿತಿಯಿಂದ ಹೋಗೋದಷ್ಟೇ ಬೇಡ, ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋಣ, ಸ್ವದೇಶಿ ಚಿಂತನೆ ಉಳ್ಳಂಥ ಉತ್ಪನ್ನಗಳನ್ನ ಕೊಡೋಣ, ಜನರಿಗೆ ಆರೋಗ್ಯ ಕೊಡೋಣ ಅಂತ ವಿಚಾರ ಮಾಡಿದ್ವಿ. 1998 ಇಸ್ವಿಯಲ್ಲೇ ನಾವು ರಾಜೀವ್ ದೀಕ್ಷಿತ್ ಅವರ ಅನುಯಾಯಿಗಳು. ಸ್ವದೇಶಿ ಒಂದು ಮೂಮೆಂಟನ್ನು ಆರಂಭ ಮಾಡಿದ ಒಂದು ಪ್ರಥಮ ವ್ಯಕ್ತಿ ಅಂತ ಹೇಳ್ಬೋದು. ಅವರ ಅನುಯಾಯಿಗಳು. ಅವಾಗಿನಿಂದ ಒಂದು ತುಡಿತಾ ಇತ್ತು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತೇಳಿ. ಬಟ್ ಆರ್ಥಿಕ ಒಂದು ಪರಿಸ್ಥಿತಿ ಕಾರಣದಿಂದ ಆಗಿರಲಿಲ್ಲ. ಬಟ್ ಇವಾಗಲೂ ಅಂತ ಏನು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿಲ್ಲ. ಬಟ್ ಒಂದು ಏನೋ ಜನರಿಗೆ ಒಳ್ಳೇದು ಮಾಡಬೇಕನ್ನೋ ಒಂದು ಹುರುಪಿದೆ. ಜನರು ಒಳ್ಳೇದು ಮಾಡಿದರೆ ಎಕ್ಸೆಪ್ಟ್ ಮಾಡ್ತಾರೆ, ಒಳ್ಳೆ ಪ್ರೀತಿ ತೋರಿಸ್ತಾರೆ ಅನ್ನೋ ಒಂದು ಆಶಾ ಮನೋಭಾವನೆಯಿಂದ ಇದನ್ನು ಆರಂಭ ಮಾಡಿದ್ದೀವಿ. ಇದನ್ನು ನಾವು ಲಾಂಚ್ ಮಾಡುವಾಗ ಭಾಳ ಕಷ್ಟಪಟ್ವಿ. ಬಟ್ ಅದು ಲಾಂಚ್ ಆದಮೇಲೆ ಗೊತ್ತಾಯ್ತು ನಮಗೆ ಇದಕ್ಕೊಂದು ಇಷ್ಟೊಂದು ಅಭೂತಪೂರ್ವವಾದಂಥ ಒಂದು ರೆಸ್ಪಾನ್ಸ್ ಬರುತ್ತೆ ಅಂತೇಳಿ. ನಮ್ಮ ಸಮಸ್ತ ಭಾರತೀಯರು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆನ್ಲೈನ್ ನಮ್ದು ಹೆವಿ ಬೈಯಿಂಗ್ ಇದೆ, ಒಳ್ಳೆ ಪರ್ಚೇಸ್ ಆಗ್ತಾ ಇದೆ. ಓಕೆ, ಈಗ ಬ್ಯಾಟ್ರಿ ಇಂಡಸ್ಟ್ರೀಸ್ನಲ್ಲಿ ಡೀಲರ್ಶಿಪ್ ಆಗಿನೇ ಡಿಸ್ಟ್ರಿಬ್ಯೂಷನ್ಶಿಪ್ನ ಕೊಟ್ರಿ ಸರ್. ಈಗ ಇದರಲ್ಲಿ ಏನಾದ್ರು ಕೊಡ್ತಾ ಇದ್ದೀರಾ ಸರ್? ಹೇಗೆ? ಸೂಪರ್ ಸರ್. ನಮ್ದೇನೆಂದರೆ FMCG ಲೈನಲ್ಲಿ ನಾವು ಎಂಟ್ರಿ ಆಗಿದ್ದೀವಿ. FMCG ಲೈನಲ್ಲಿ ಭಾಳ ಅವಕಾಶಗಳಿದೆ, ವಿಪುಲ ಅವಕಾಶಗಳಿದೆ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿ ಈ ಫುಡ್ ಪ್ರಾಡಕ್ಟನ್ನು ಕನ್ಸ್ಯೂಮ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಇದನ್ನು ಆರಂಭ ಮಾಡಿದ್ವಿ. ಮತ್ತು ಒಳ್ಳೆ ಪ್ರಾಡಕ್ಟನ್ನು ಕೊಡಬೇಕು ಅಂತೇಳಿ. ನಮಗೆ ಭಾಳ ಜನ ಕೇಳ್ತಾರೆ ಏನಂದರೆ, ನಾನು 98ನೇ ಇಸ್ವಿ ಅಂದರೆ ಒಂದು 28 ವರ್ಷ ಆಯಿತು. 28 ವರ್ಷದಿಂದ ನಾನು ಟೀ ಕಾಫಿ ಕೊಡೋದಿಲ್ಲ. ನಮ್ಮ ಮನೇಲಿ ಎಲ್ಲ ಹೋಗಿ ನಮ್ಮದು ಡಿಬೇಟ್ ನಡೀತಾ ಇರುತ್ತೆ. ಅಂದರೆ ಟೀ ಕಾಫಿ ಬಗ್ಗೆ. ಅಂದರೆ ಟೀ ಕಾಫಿ ಅನ್ಹೆಲ್ದಿ ಅಂತ ನಾನು ಕನ್ಸಿಡರ್ ಮಾಡ್ಕೊಂಡು ಅವಾಗಿಂದ ನಾನು ಬಿಟ್ಟಿದ್ದೀನಿ. ಬಟ್ ಸರ್ವೈವ್ ಆಗಿದ್ದೀನಿ, ನಂಗೆ ಏನು ಸಮಸ್ಯೆ ಇಲ್ಲ, ಹೆಲ್ದಿ ಆಗಿದ್ದೀನಿ. ಅದಕ್ಕೆ ಎಲ್ಲರಿಗೂ ಒಂದು ಬಿಡಬೇಕು, ಟೀ ಕಾಫಿನ ಬಿಡಿಸಬೇಕು ಜನರಿಗೆ ಅಂತ ಒಂದು ಮನಸ್ಥಿತಿಯಿಂದ ಆರಂಭ ಮಾಡಿದ್ವಿ. ಬಟ್ ಯಾರು ಟೀ ಕಾಫಿ ಬಿಡಬೇಕಂದ್ರೆ ಅದಕ್ಕೊಂದು ಏನಾದ್ರು ಆಲ್ಟರ್ನೇಟಿವ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆಲ್ಟರ್ನೇಟಿವ್ ಅನ್ನ ನಾವು ರೆಡಿ ಮಾಡಿದ್ದೆ ಈ ಒಂದು 3 ಹೆಲ್ತ್ ಡ್ರಿಂಕ್ ಅಂತ ಹೇಳ್ಬೋದು. ಒಂದು ಭೂಮಿಕ್ಸ್ ಹೆಲ್ತ್ ಡ್ರಿಂಕ್ ಅಂತ ಮಾಡಿದ್ವಿ, ಒಂದು ಆಯುರ್ಬಲ ಹೆಲ್ತ್ ಡ್ರಿಂಕ್ ಅಂತ ಮಾಡಿದ್ವಿ, ಒಂದು ಪಚನಕ್ ಅಂತ ಮಾಡಿದ್ವಿ. ಇವೆಲ್ಲ ಆರೋಗ್ಯಕರ ಪಾನೀಯಗಳು. ಈ 3 ಇದವಲ್ಲ ಆರೋಗ್ಯಕರ ಪಾನೀಯಗಳು. ಜೊತೆಗೆ ಆರೋಗ್ಯಕರ ಪಾನೀಯಗಳು ಬರೀ ಆರೋಗ್ಯ ಜೊತೆಗೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಹೋಗಲಾಡಿಸೋ ಒಂದು ಮೆಥಡಲ್ಲಿ ನಾವು ವರ್ಕ್ ಮಾಡಿಬಿಟ್ಟು ಇದನ್ನು ಮಾಡಿದ್ದೀವಿ. ಅಭೂತಪೂರ್ವದಂಥ ಒಂದು ಸಪೋರ್ಟ್ ಸಿಗ್ತದೆ ಅಂತ ಹೇಳ್ಬೋದು ಸರ್ ಕನ್ನಡಿಗರದು. ಓಕೆ ಸರ್, ಈಗ ಹಂಗಾದ್ರೆ ಈಗ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವ ರೀತಿ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತೀರಾ ಸರ್? ನೋಡಿ ಸರ್, ಇವಾಗ ಯಾವುದೇ ಒಂದು ಬಿಸ್ನೆಸ್ಸನ್ನು ಆರಂಭ ಮಾಡುವಾಗ ಒಂದು ಪ್ರಶ್ನೆ ಬರುತ್ತೆ. ಇವಾಗ ಯಾರಿಗೇನ ಇವಾಗ ಏನೋ ಒಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದರೆ 2 ಪ್ರಶ್ನೆ ಬರುತ್ತೆ. ಒಂದು ಏನು ಹೇಳ್ತಾರೆ,
ಊರು ತುಂಬ ಇದ್ದಾವೆ, ಈ ಪ್ರಾಡಕ್ಟನ್ನು ಮಾಡಿದೆಯಾ ಇದು ಕ್ಲಿಕ್ ಆಗಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಇನೋವೇಟಿವ್ ಮಾಡಿದರೆ ಇದು ಯಾರಿಗೂ ಗೊತ್ತೇ ಇಲ್ಲ, ಹೆಂಗೆ ಕ್ಲಿಕ್ ಆಗುತ್ತೆ ಅಂತ ಕ್ವಶನ್ ಮಾಡ್ತಾರೆ. ನೋಡಿ, ಅವಕಾಶಗಳು ಅಥವಾ ನಮ್ಮ ಸಕ್ಸಸ್ಸು ಅಥವಾ ನಮ್ಮ ಒಂದು ಗ್ರೋತು ನಿರ್ಧಾರ ಆಗೋದೇ ನಾವು ಬಿಗಿನಿಂಗ್ ಹಾರ್ಡ್ ವರ್ಕ್ ಮಾಡೋದ್ರಿಂದ. ಫಾರ್ ಎಕ್ಸಾಂಪಲ್ಲು, ಇವಾಗ ಯಾರೋ ವ್ಯಕ್ತಿ ನಾವೊಂದು FMCG ಬಿಸ್ನೆಸ್ ಮಾಡಬೇಕು ಅಥವಾ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಮನಸ್ಥಿತಿ ಇರುತ್ತೆ. ಅಂಥವ್ರಿಗೆ ಒಂದು ಒಳ್ಳೆ ದಾರಿದೀಪ ಅಂತ ಹೇಳ್ಬೋದು. ಆದರೆ ಬಿಗಿನಿಂಗು ಹಾರ್ಡ್ ವರ್ಕ್ ಮಾಡಬೇಕು. ಸರ್ ಇದರಲ್ಲಿ ಚಿಕ್ಕ ಮಾರ್ಜಿನ್ ಇದೆ ಸರ್, ಕಡಿಮೆ ಇರುತ್ತೆ ಸರ್, ಈ 30 ರೂಪಾಯಿ ಉಳಿಯುತ್ತೆ ಸರ್, 20 ರೂಪಾಯಿ ಉಳಿಯುತ್ತೆ ಸರ್, ಒಂದು ಮಾರಿದರೆ ನಾನು ಹೆಂಗೆ ಹೋಗ್ಬೇಕು ಸರ್, ನಾನು ಹೆಂಗೆ ಅಡ್ಡಾಡ್ಬೇಕು ಸರ್, ನಾನು ಪೆಟ್ರೋಲ್ ಎಕ್ಸ್ಪೆನ್ಸ್ ಯಾರು ಕೊಡ್ತಾರೆ ಸರ್, ಈ ಥರ ಕ್ವಶನ್ ಮಾಡಿದರೆ ನೀವು ಲೈಫಲ್ಲಿ ಮುಂದೆ ಬರ್ಲಿಕ್ಕಾಗಲ್ಲ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ನಾವು ಹಾರ್ಡ್ ವರ್ಕ್ ಮಾಡಬೇಕು. ಫಸ್ಟ್ ಹಾರ್ಡ್ ವರ್ಕ್ ಮಾಡಿ ನೆಕ್ಸ್ಟು ನಾವು ಚೇರ್ ಮೇಲೆ ಕುಂದ್ರೋ ವಿಚಾರ ಮಾಡಬೇಕು. ನಾವು ಫಸ್ಟೇ ಚೇರ್ ಮೇಲೆ ಕುಂದ್ರಬೇಕಂತಂದರೆ ಕ್ರೋಸ್ ಟುಗೆದರ್ ಇನ್ವೆಸ್ಟ್ ಮಾಡಬೇಕು. ಕ್ರೋಸ್ ಟುಗೆದರ್ ಇನ್ವೆಸ್ಟ್ ಮಾಡಿದರೆ ಫಸ್ಟ್ ಚೇರ್ ಮೇಲೆ ಕುಂದ್ರಬೋದು ನೀವು. ಕ್ರೋಸ್ ಟುಗೆದರ್ ಇನ್ವೆಸ್ಟ್ ಮಾಡಲಿಲ್ಲ ಅಂತಂದರೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂದರೆ ಫಸ್ಟ್ ಗ್ರೌಂಡ್ ವರ್ಕ್ ಮಾಡಬೇಕು. ಗ್ರೌಂಡ್ ವರ್ಕ್ ಮಾಡಿದ ಮೇಲೆ ಮತ್ತು ಇನ್ನೊಂದು ಇಂಥ ಪ್ರಾಡಕ್ಟ್ಗಳನ್ನ ನೀವು ಸಮಾಜಕ್ಕೆ ಕೊಡೋದ್ರಿಂದ ಅಥವಾ ನಿಮ್ಮ ಊರಿಗೆ, ನಿಮ್ಮ ತಾಲೂಕಿಗೆ, ನಿಮ್ಮ ಸಿಟಿಗೆ ನೀವು ರೀಚ್ ಮಾಡಿಸೋದ್ರಿಂದ ಪುಣ್ಯನೂ ಸಂಪಾದನೆ ಆಗುತ್ತೆ. ಯಾಕಂದರೆ ನೋಡಿ, ಇದು ಭೂಮಿಕ್ಸ್ ಅನ್ನೋ ಹೆಲ್ತ್ ಡ್ರಿಂಕು. ಇದರದ ವಿಶೇಷತೆ ಏನಪ್ಪ ಅಂತಂದರೆ, ಉತ್ತರ ಕರ್ನಾಟಕದಲ್ಲಿ ಬಾಣಂತಿ ಮಹಿಳೆಯರಿಗೆ ಕಂಪಲ್ಸರಿ ಕೊಡ್ತಾರೆ. ನಮ್ಮ ತಾಯಿನೂ ಊಟ ಮಾಡಿದಾಳೆ, ನಮ್ಮ ಅಜ್ಜಿನೂ ಊಟ ಮಾಡಿದಾಳೆ, ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಇದನ್ನು ಬಾಣಂತಿ ಸ್ತ್ರೀಯರು ಬಳಸಿದ್ದಾರೆ. ಇದು ಪ್ರೂವನ್ನು. ಆದರೆ ಉತ್ತರ ಕರ್ನಾಟಕ ಹೊರತುಪಡಿಸಿ ಈ ಭಾಗದ ಜನರಿಗೆ ಇದು ಮಾಹಿತಿ ಇಲ್ಲ. ಯಾಕಿಲ್ಲ ಅಂದರೆ ಇಲ್ಲಿ ಒಂದು ಸಂಪ್ರದಾಯ ಅದು ಹಾಕ್ಕೊಂಡ್ಬಂದಿಲ್ಲ. ಅದಕ್ಕೆ ನಾವು ಇದನ್ನು ಸ್ಟಡಿ ಮಾಡಿದ್ದೀವಿ. ಇದನ್ನು ಭಾರತದ ಪ್ರತಿಯೊಂದು ಬಾಣಂತಿ ಸ್ತ್ರೀಗೂ ಇದು ರೀಚ್ ಆಗಬೇಕು ಅಂತ ಸ್ಟಡಿ ಮಾಡಿದ್ದೀವಿ. ಮತ್ತು ಇದನ್ನು ಏನು ಮಾಡಿದ್ವಿ ಅಂತಂದರೆ, ಓಕೆ ನೀವು ಕೇಳ್ಬೋದು, ಈಗ ಬಾಣಂತಿ ಸ್ತ್ರೀಗೆ ಇದು ಹೆಂಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ನೋಡಿ ಸರ್, ಬಾಣಂತಿ ಸ್ತ್ರೀಯರು ಅಂತಂದರೆ ಅದೊಂದು ವಿಶೇಷ ಅಂತ ಹೇಳ್ಬೋದು. ಯಾಕಂದರೆ ಹೆಂಗೆ ವಿಶೇಷಪ್ಪ ಅಂತಂದರೆ, ಭೂಮಿ ತಾಯಿ ಯಾಕೆ ಶ್ರೇಷ್ಠ ಆಗ್ತಾಳೆ ಅಂತಂದರೆ, ಅವಳು ನಾವು ಒಂದು ರಾಗಿ ಕಾಳು ಹಾಕಿದರೆ 1000 ಕಾಳು ಕೊಡ್ತಾಳೆ. ಅದಕ್ಕೆ ಅವಳು ಶ್ರೇಷ್ಠ ಆಗ್ತಾಳೆ, ಸುಮ್ಮನೆ ಶ್ರೇಷ್ಠ ಆಗಲ್ಲ. ಹಾಗೆ ನಮ್ಮ ಒಂದು ಸ್ತ್ರೀಯರು ಅವರು ಒಂದು ಮಗುವಿಗೆ ಜನ್ಮ ಕೊಡ್ತಾರೆ, ಅವರು ಮರುಹುಟ್ಟು ಪಡಿತಾರೆ, ಅಲ್ಲಿ ಸಾವಿನ ಮನೆ ನೋಡಿ ಬರ್ತಾರೆ, ಅವರು ಅಷ್ಟು ಪೇನ್ ಅನುಭವಿಸ್ತಾರೆ, ಅಷ್ಟಿದಾಗ್ತಾರೆ. ತದನಂತರ ಅವರಿಗೆ ಒಂದು ನ್ಯಾಚುರಲ್ ಆಗಬೇಕು. ಅವರು ಅಂದರೆ ಒರಿಜಿನಲ್ ಪೊಸಿಷನ್ ಬರಬೇಕಂತಂದರೆ ನಾವು ಸರಿಯಾದ ಆರೈಕೆ ಮಾಡಬೇಕು. ಅವರಿಗೆ ಬೆಚ್ಚನೆ ಕಾವು ಕೊಡೋದು, ಆ ರೂಮಲ್ಲಿ ಹೀಟರ್ ಹಾಕೋದು ಅಥವಾ ಏನೋ ಒಂದು ಕಾವು ಕೊಡೋದು, ಈ ಥರ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅವ್ರನ್ನ ಬೆಚ್ಚಗಿಟ್ಟು ಅವ್ರನ್ನ ಜೋರಾಗಿ ನಡೆಯೋದಂಗಿರೋದು ಎಲ್ಲ ಒಂದು ಒಳ್ಳೆಯ ಆಹಾರ ಕೊಟ್ಟು ಅವ್ರನ್ನ ಪಾಲನೆ ಪೋಷಣೆ ಮಾಡ್ತೀವಿ. ಅದರಿಂದ ಏನಾಗುತ್ತೆ ಅಂತಂದರೆ, ಆ ಸ್ತ್ರೀ ಆ ಪ್ರೆಗ್ನೆಂಟ್ ಇದ್ದು ಡೆಲಿವರಿ ಆದಮೇಲೆ ಕಳೆದುಕೊಂಡ ಶಕ್ತಿಯನ್ನು ಮರಳಿ ಯಾವ ಥರ ಪಡಿತಾಳೆ ಅಂತಂದರೆ, ಅವಳ ಆರೈಕೆನ ನಾವು ಯಾವ ಥರ ಮಾಡ್ತೀವಿ, ಅವಳಿಗೆ ಯಾವ ಆಹಾರ ಕೊಡ್ತೀವಿ, ಅದರ ಆಧಾರದ ಮೇಲೆ ಏನಾಗುತ್ತೆ ಅವಳ ಮುಂದಿನ ಭವಿಷ್ಯ, ಅವಳ ಮುಂದಿನ ಜೀವನ ನಿರ್ಧಾರ ಆಗುತ್ತೆ. ನಾವೇನಾದರೂ ಸರಿಯಾಗಿ ಅವಾಗ ಆರೈಕೆ ಮಾಡಲಿಲ್ಲ ಅಂದರೆ ಅವಳು 30 ವರ್ಷಕ್ಕೆ 40 ವರ್ಷಕ್ಕೆ ಬೆನ್ನು ಬರ್ತಾ ಇದೆ, ನಂಗೆ ನಡೆಯೋಕ್ಕಾಗಲ್ಲ, ನಂಗೆ ಕುಂದ್ರಕ್ಕಾಗಲ್ಲ, ನಂಗೆ ನೆಲ ಮೇಲೆ ಕುಂದ್ರ, ಈ ಥರ ಎಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಮೊದಲು ನೋಡಿ ನೀವು, ಇವಾಗ ನಮ್ಮ ಅಜ್ಜಿ 8-10 ಮಕ್ಕಳನ್ನ ಎತ್ಬಿಟ್ಟು ಗಟ್ಟಿಯಾಗಿದ್ರು, 100 ವರ್ಷ ಬದುಕಿದ್ರು. ಅವರು 100 ವರ್ಷ ಕೊನೆಯವರೆಗೂ ಹಲ್ಲು ಬಾಯಿ ತುಂಬ ಇದ್ವು, ಅವ್ರ ಕಣ್ಣು ನೆಟ್ಟಿಗೆ ಇದ್ವು, ಚಸ್ಮಾ ಹಾಕ್ಕೊಳ್ಳಿಲ್ಲ. ಅವೆಲ್ಲ ಯಾಕಿದ್ವು ಅಂತಂದರೆ, ಅವರು ಒಂದು ಮಗು ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಯಾವ ಸಮಯದಲ್ಲಿ ಯಾವ ಆಹಾರಗಳನ್ನ ಬಳಸಬೇಕು ಅಂತೇಳಿ ನಮ್ಮ ಸಾಂಪ್ರದಾಯಿಕ ಆಹಾರಗಳನ್ನ ಬಳಸ್ತಾ ಇದ್ರು. ನಾವು ಅಪ್ಡೇಟ್ ಆಗ್ತಾ ಏನಾಯ್ತಂದ್ರೆ, ಫಸ್ಟು ಮೊದಲು ನಮ್ಮ ಮನೆಗಳಲ್ಲಿ, ನನ್ನ ಜೀವನದಲ್ಲಿ ಜ್ವರ ಬಂದರೆ ಫಸ್ಟ್ ಮಾಡ್ತಿದ್ದಿದ್ದು ನಮಗೆ ಈ ಹುರುಳಿಕಾಳಿನ ಒಂದು ಪಾಯಸ ಮಾಡ್ತಿದ್ರು. ಇದು ಆಯುರ್ಬಲ ಅಂತೇನಿದೆಯಲ್ಲ, ಇದು ಹುರುಳಿಕಾಳಿನ ಪಾಯಸ ಮಾಡ್ತಿದ್ರು. ಇದನ್ನ ಬೆಳಿಗ್ಗೆ ಸಾಯಂಕಾಲ ಕುಡಿಸ್ತಿದ್ರು. ಆವಾಗ ಕಂಟ್ರೋಲ್ ಆಯಿತು, ಜ್ವರ ಹೋಯ್ತು, ಓಕೆ. ಅದು ಹೋಗಲಿಲ್ಲ ಅಂದ್ರೆ ಮಾತ್ರ ಡಾಕ್ಟರ್ ಹತ್ರ ಹೋಗ್ತಿದ್ರು. ಬಟ್ ಇವಾಗ ಹಂಗಲ್ಲ, ಫಸ್ಟ್ ಜ್ವರ ಬಂತು ಅಂದರೆ ಫಸ್ಟೇ ಮೆಡಿಸಿನ್, ಅಂದರೆ ಇಮ್ಮಿಡಿಯೇಟ್ ಮಾತ್ರ ನುಂಗ್ಬಿಡ್ತೀವಿ. ನಾನು ನಮ್ಮ ಎಂಪ್ಲಾಯೀಸ್ ಹೇಳ್ತಾ ಇರ್ತೀನಿ, ಇವತ್ತು ಜ್ವರ ಅಂತ ಮೆಸೇಜ್ ಹಾಕ್ತಾರೆ ರಜೆ ಅಂತೇಳಿ, ನೆಕ್ಸ್ಟ್ ಡೇ ಬಂದರೆ ಬಂದುಬಿಟ್ಟಿರ್ತಾರೆ. ನಾನು ಹೆಂಗೆ ಅಂತ ಕೇಳ್ತೀನಿ, ಯಾಕಂದರೆ ನಮಗೆ ಜ್ವರ ಬಂದರೆ 3 ರಿಂದ 4 ದಿನ ಬೇಕು ರಿಕವರಿ ಆಗಲಿಕ್ಕೆ. ನಾವು ಅಂದರೆ ನಾವು ಇಮ್ಮಿಡಿಯೇಟ್ ಮೆಡಿಸಿನ್ ತೊಗೊಳಂಗಿಲ್ಲ ನಾವು. ಬಟ್ ಈಗಿನ ಜನ ಹೆಂಗಾಗ್ಬಿಟ್ಟಿದೆ ಅಂದರೆ, ಅವತ್ತು ಜ್ವರ ಬಂತು, ಇಮಿಡಿಯೇಟ್ ಮೆಡಿಸಿನ್ ತೊಗೊಂಡ್ರು, ನೆಕ್ಸ್ಟ್ ಡೇ ಡ್ಯೂಟಿಗೆ ಬರ್ತಾರೆ. ಆ ಥರ ಮನಸ್ಥಿತಿ ಇರಬಾರ್ದು. ಜ್ವರ ನಮ್ಮ ದೇಹಕ್ಕೆ ಬರಬೇಕು, ಬಂದರೆ ಅದನ್ನು ನ್ಯಾಚುರಲ್ ವೇದಲ್ಲಿ ನಾವು ಒಂದು ಕಳಿಸ್ಬೇಕು. ಇಮ್ಮಿಡಿಯೇಟ್ ಒಂದು ಹೈ ಡೋಸ್ ಇಂಜೆಕ್ಷನ್ ಮಾಡಿಸ್ಕೊಳೋದಾಗಲಿ, ಟ್ಯಾಬ್ಲೆಟ್ ತೊಗೊಳೋದಾಗಲಿ ಈ ಥರ ಮಾಡಬಾರ್ದು. ಈ ಥರ ವ್ಯವಸ್ಥೆನ ಹೋಗಲಾಡಿಸ್ಬೇಕು. ನಮ್ಮ ಪೂರ್ವಜರು ಯಾವ ಥರ ದೀರ್ಘಾಯುಷುಗಳಾಗಿ ರೋಗಮುಕ್ತರಾಗಿ ಬದುಕಿದ್ರು, ಅವರ ಒಂದು ಪಾಲನೆಗಳನ್ನು ನಾವು ಮಾಡಬೇಕು, ಆಹಾರ ಪದ್ಧತಿಗಳನ್ನ ಅನುಸರಿಸಬೇಕು ಅನ್ನೋ ಅಜೆಂಡಾ ಇಟ್ಕೊಂಡೇ ಇವೆಲ್ಲ ಉತ್ಪನ್ನಗಳನ್ನ ಮಾಡಿದ್ದು. ಈ ಉತ್ಪನ್ನಗಳ ವಿಶೇಷತೆ ಏನಪ್ಪ ಅಂತಂದರೆ, ಟೋಟಲ್ ಕೆಮಿಕಲ್ ಫ್ರೀ, ಟೋಟಲ್ ಲಿಕ್ವಿಡ್ ಫ್ರೀ. ಆಮೇಲೆ ಇದ್ರಲ್ಲಿ ಯಾವುದು ನಿಮಗೆ ಕೆಮಿಕಲ್ ಬಳಸಿಲ್ಲ ಅನ್ನೋದು, ಪ್ರಿಸರ್ವೇಟಿವ್ ಬಳಸಿಲ್ಲ ಅನ್ನೋ ಉದ್ದೇಶಕ್ಕೇ ಇದು ಲಾಂಗ್ ಲೈಫ್ ಬರಂಗಿಲ್ಲ. ನೋಡಿ, ನಾವು 2 ವರ್ಷ 3 ವರ್ಷ ಎಕ್ಸ್ಪೈರಿ ಡೇಟ್ ಕೊಟ್ಟಿಲ್ಲ, 6 ಮಂತ್ 1 ಇಯರ್ ಮಾತ್ರ ಎಕ್ಸ್ಪೈರಿ ಡೇಟ್ ಕೊಟ್ಟಿದ್ದೀವಿ. ಯಾಕಂದರೆ ಪ್ರಿಸರ್ವೇಟಿವ್ ಹಾಕಿದರೆ 5 ವರ್ಷನೂ ಮಾಡ್ಬೋದು ನಾವು. ಅದಕ್ಕೆ ನಾವು ಈ ಗ್ರಾಹಕರಿಗೂ ಹೇಳೋದಷ್ಟೇ, ಯಾರೋ ಒಂದು ಉದ್ಯಮ ಮಾಡಬೇಕು ಅನ್ನೋದಷ್ಟೇ, ಈ ಒಂದು ಇನ್ನೋವೇಟಿವ್ ಪ್ರಾಡಕ್ಟನ್ನು ನೀವು ಮಾರ್ಕೆಟಿಗೆ ತೊಗೊಂಡೋದಾಗ ಜನ ನಿಮ್ಮನ್ನು ಬೆರಗು ಗಣ್ಣಿಂದ ನೋಡ್ತಾರೆ.
ಈಗ 108 ಮಾರ್ಕೆಟಲ್ಲಿ ಸೋಪ್ಗಳಿದಾವೆ. ನೀವು ಯಾವುದೋ ಒಂದು ಸೋಪನ್ನು ಡಿಸ್ಟ್ರಿಬ್ಯೂಷನ್ ತೊಗೊಂಡ್ರಿ ಅಥವಾ ಡೀಲರ್ಶಿಪ್ ತೊಗೊಂಡ್ರಿ ಅಂತಂದರೆ ಯಾರೂ ಮಾತಾಡ್ಸೋರು ಇರೋಂಗಿಲ್ಲ. ಅದಕ್ಕೆ ಈ ಒಂದು ಸಮಾಜಮುಖಿಯಾದಂಥ ಉತ್ಪನ್ನಗಳನ್ನು, ಶ್ರೇಷ್ಠ ಉತ್ಪನ್ನಗಳನ್ನು, ಯಾರಿಗೂ ಗೊತ್ತಿರದೇ ಉತ್ಪನ್ನಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದರೆ ಮಾರ್ಕೆಟಲ್ಲಿ ನಮಗೆ ಎಕ್ಸೆಪ್ಟೆನ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟದೊಂದು ಪುಣ್ಯ ಬರುತ್ತೆ. ಜೊತೆಗೆ ನಮ್ಮ ನೇಮು ಫೇಮು ಎಲ್ಲ ಆರಂಭ ಆಗುತ್ತೆ ಅಂತ ಹೇಳ್ಬೋದು ಸರ್. ಇಷ್ಟೊಂದು ಒಳ್ಳೆ ಪ್ರಾಡಕ್ಟ್ಗಳನ್ನ ತಂದಿದ್ದೀರಾ ಸರ್. ಈಗ ಡೀಲರ್ಶಿಪ್ ಹಾಗೆ ಡಿಸ್ಟ್ರಿಬ್ಯೂಷನ್ಶಿಪ್ನ ಯಾವ ರೀತಿ ತಾಲೂಕು ವೈಸ್ ಕೊಡ್ತೀರೋ, ಡಿಸ್ಟ್ರಿಕ್ಟ್ ವೈಸ್ ಯಾವ ರೀತಿ ಸರ್? ಸರ್ ನಮ್ಮದು ಈ FMCG ಲೈನ್ ಇದು. ಅಂದರೆ ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಮನೆಗೂ ಆಹಾರ ಬೇಕು. ಇವಾಗ ನೀವು ಉಪ್ಪಿಲ್ಲದ ಮನೆಯನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಬುದ್ಧ ಏನು ಹೇಳ್ತಾ ಇದೆ, ಸಾಸಿವೆ ಇಲ್ಲದ ಮನೆಯಿಂದ ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತಮ್ಮ ಅಂದಲ್ಲ, ಹಾಗೆ ಒಂದು ಉಪ್ಪಿಲ್ಲದ ಮನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಉಪ್ಪೇನೆ ಎಲ್ಲ ಅಡಿಗೆಗೂ ಮೂಲಭೂತ ಅಂತ ಹೇಳ್ಬೋದು. ಈ ಉಪ್ಪನ್ನು ಇಟ್ಕೊಂಡು ನಾವು ಮಾರ್ಕೆಟಿಂಗ್ ಮಾಡಕತ್ರೆ ಪ್ರತಿಯೊಂದು ಗ್ರಾಹಕರ ಮನೆಗೂ ನಾವು ರೀಚ್ ಮಾಡ್ಬೋದು. ಆ ಒಂದು ಕೀ ಪಾಯಿಂಟ್ ಇಟ್ಕೊಂಡೆ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಈ ಉಪ್ಪನ್ನು ನೀವು ಆರಂಭ ಮಾಡಿ, ಉಪ್ಪನ್ನು ಡಿಸ್ಟ್ರಿಬ್ಯೂಷನ್ ಮೊದಲು ಸ್ಟಾರ್ಟ್ ಮಾಡಿ, ಡೀಲರ್ಶಿಪ್ಸ್ ಮೊದಲು ಸ್ಟಾರ್ಟ್ ಮಾಡಿ, ಜೊತೆಗೆ ಈ ಪ್ರಾಡಕ್ಟನ್ನು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಅಂದರೆ ನಿಮಗೆ ಒಳ್ಳೆ ಓಪನಿಂಗ್ ಪಾತ್ ಸಿಗುತ್ತೆ ಅಂತ ಹೇಳ್ಬೋದು. ಏನಪ್ಪ ಊರು ತುಂಬ ಉಪ್ಪಿದೆ, ಎಲ್ಲ ಕಡೆ ಉಪ್ಪು ಸಿಗುತ್ತೆ, ಈ ಉಪ್ಪಲ್ಲಿ ಏನು ವಿಶೇಷಪ್ಪ ಅಂತಂದರೆ, ಈ ಉಪ್ಪು ನೋಡಿ, ನಾನು ಹುಟ್ಟಿದ್ದು 1985 ಇಸ್ವಿಯಲ್ಲಿ. ನನಗೆ ಗೊತ್ತಿರೋಂಗೆ ನಾನು 10 ರಿಂದ 15 ವರ್ಷ ಮನೆಯಲ್ಲಿದ್ದಾಗ ನಮ್ಮ ಅಜ್ಜ ಅಜ್ಜಿ ನಮ್ಮ ತಂದೆ ತಾಯಿ ಎಲ್ಲ ಬಳಸ್ತಿದ್ದು ಇದೇ ಉಪ್ಪು. ಇದು ಗೋಕರ್ಣದ ಸಮುದ್ರದ ಉಪ್ಪು. ಇದನ್ನ ನಮ್ಮ ಕಡೆ ಕೆಂಪು ಉಪ್ಪು ಅಂತ ಕರೀತಾರೆ. ಬಟ್ ಇದು ನೋಡ್ಲಿಕ್ಕೆ ಕಂದು ಬಣ್ಣದ ಉಪ್ಪಿರುತ್ತೆ. ಈ ಕಂದು ಬಣ್ಣದ ಉಪ್ಪಿಗೂ ಈ ಮಾರ್ಕೆಟಲ್ಲಿ ಸಿಗೋ ಉಪ್ಪಿಗೂ ಏನು ವ್ಯತ್ಯಾಸಪ್ಪ ಅಂತಂದ್ರೆ, ಈ ಉಪ್ಪನ್ನ ತಗೊಂಡ್ಬಿಟ್ಟು ಡಿಟರ್ಜೆಂಟ್ ಹಾಕಿ ಬ್ಲೀಚಿಂಗ್ ಮಾಡಿ ವೈಟ್ ಮಾಡ್ತಾರೆ. ಆವಾಗ ಅದು ವೈಟ್ ಉಪ್ಪಾಗಿ ಕನ್ವರ್ಟ್ ಆಗುತ್ತೆ. ವೈಟ್ ಉಪ್ಪಲ್ಲಿ ಏನಿರುತ್ತಪ್ಪ ಅಂತಂದ್ರೆ, ಬಿಳಿ ಉಪ್ಪಲ್ಲಿ ಬರೀ ಸೋಡಿಯಂ ಮಾತ್ರ ಇರುತ್ತೆ. ಆದರೆ ಇದು ಬಂದ್ಬಿಟ್ಟು ನಿಮಗೆ 82ಕ್ಕಿಂತ ಹೆಚ್ಚು ಮಿನರಲ್ಸ್ ಇದರಲ್ಲಿರುತ್ತೆ. ನಿಮ್ಮ ದೇಹಕ್ಕೆ ಒಳ್ಳೆ ಎನರ್ಜಿ ಕೊಡುತ್ತೆ, ಸ್ಟೆಮಿನಾ ಕೊಡುತ್ತೆ. ಮತ್ತು ನೋಡಿ, ನಿಮಗೆ ನಾವು ಚಿಕ್ಕಂದಿರುವಾಗ ನಮಗೆ BP ಡಯಾಬಿಟಿಸ್ ರೋಗಗಳಂದರೆ ಗೊತ್ತೇ ಇರಲಿಲ್ಲ. ಯಾರಿಗೋ BP ಬಂದಿದೆ, ಡಯಾಬಿಟಿಸ್ ಬಂದಿದ್ದಾರೆ, ಅವ್ರು ನೋಡ್ಲಿಕ್ಕೆ ಹೋಗ್ಬೇಕಾಯ್ತು ವಿಶೇಷವಾಗಿ. ಆ ಥರ ಪರಿಸ್ಥಿತಿ ಇತ್ತು. ಇವತ್ತು ಒಂದು ಮನೆಯಲ್ಲಿ ಒಬ್ಬರಿಗೆ BP ಇಲ್ಲ ಅಂತಂದ್ರೆ ಅದು ಮನೆಯೇ ಅಲ್ಲ ಅನ್ನೋಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ನಾವು BP ರೋಗನ ಹೋಗಲಾಡಿಸ್ಬೇಕು ಅಂತಂದ್ರೆ ನಾವು ಬೆಳಗ್ಗೆ ಸಾಯಂಕಾಲ ಮಾತ್ರೆ ನುಂಗೋದ್ರಿಂದ ಅದು ಹೋಗಲ್ಲ. ದಯವಿಟ್ಟು ಈ ಒಂದು ಉಪ್ಪನ್ನು ನಿಮ್ಮ ಮನೆಯಲ್ಲಿ ಬಳಸಲು ಆರಂಭ ಮಾಡಿ. ಇಮ್ಮಿಡಿಯೇಟ್ ನೀವು ರಿಸಲ್ಟ್ ಕಾಣಬಹುದು, ಇನ್ಸ್ಟಂಟ್ ರಿಸಲ್ಟ್ ಕಾಣಬಹುದು ನಿಮಗೆ. ಅದು ನಾವು ಇದರಲ್ಲಿ ಏನು ಸಂಶೋಧನೆ ಮಾಡಿಲ್ಲ, ಆದರೆ ನಮ್ಮ ಪೂರ್ವಿಕರು, ನಮ್ಮ ಪೂರ್ವಜರು ಏನು ಬಳಸ್ತಾ ಇದ್ದಾರ ಅಂಥ ಆಹಾರಗಳನ್ನು ನಾವು ಮಾರ್ಕೆಟಿಗೆ ಬಿಡ್ತಾ ಇದ್ದೀವಿ, ಅವನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅವನ್ನ ಬಳಸೋದ್ರ ಮುಖಾಂತರ ನೀವು ಆರೋಗ್ಯವನ್ನು ಪಡೀರಿ. ಔಷಧಿಗಳು ಯಾವತ್ತೂ ನಾವು ಆಹಾರ ಥರ ಸ್ವೀಕರಿಸಬಾರ್ದು. ಆಹಾರವೇ ಔಷಧಿ ಆದರೆ ನಾವು ಯಾವುದೇ ಔಷಧಿ ಮಾತ್ರೆ ಹೋಗುವಂಥ ಪ್ರಶ್ನೆ ಬರೋಂಗಿಲ್ಲ. ಅದಕ್ಕೆ ನೀವು ಈ ಬಿಸ್ನೆಸ್ಸನ್ನು ಆರಂಭ ಮಾಡಬೇಕು ಅಂತಂದರೆ ನಾವು ಟ್ರೈನಿಂಗ್ ಕೊಡ್ತೀವಿ. ನಮಗೆ 15 ರಿಂದ 17 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಾವು 0 to ಹೀರೋ ಮಾಡೋ ಒಂದು ಸಾಮರ್ಥ್ಯ ಇದೆ ಅಂತ ಹೇಳ್ಬೋದು. ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ ನಮಗೆ. ನಮ್ಮ ಅನುಭವ ಬಳಸ್ಕೊಂಡು ನಿಮಗೆ ನಾವು ಸಂಪೂರ್ಣ ಬಿಸ್ನೆಸ್ ನಾಲೆಜ್ ಕೊಡ್ತೀವಿ. ಬಟ್ ನೀವು ಸ್ಟಾರ್ಟಿಂಗು ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇರಬೇಕು. ಜೀವನದಲ್ಲಿ 2 ತತ್ವ ಇದೆ. ಒಂದು, ನೀವು ಬದುಕಬೇಕಂತಂದರೆ ಒಂದು ಮೈಂಡ್ ಬಳಸಬೇಕು, ಇಲ್ಲ ಮನಿ ಬಳಸಬೇಕು. ಎರಡೂ ಬಳಸ್ತಿಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಒಂದು ದುಡ್ಡು ಚೆಲ್ಲಿ ಬಿಸ್ನೆಸ್ ಮಾಡಬೇಕು, ಇಲ್ಲ ತಲೆ ಉಪಯೋಗಿಸಿ ಬಿಸ್ನೆಸ್ ಮಾಡಬೇಕು. ಬಟ್ ನನ್ನ ಜೀವನದಲ್ಲಿ ನಾನು ಬಳಸಿದ್ದು ನನ್ನ ಮೈಂಡ್ ಉಪಯೋಗಿಸಿ ನಾನು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿದ್ದು. ಯಾಕಂದರೆ ನಮ್ಮಪ್ಪ ನಮ್ಮ ಅಜ್ಜ ಏನು ಕೋಟ್ಯಾಧಿಪತಿಗಳಲ್ಲ. ನಾವೆಲ್ಲ ಒಂದು ಕಂಪ್ನಿಲಿ ಕೆಲಸ ಮಾಡಿ ಕಂಪ್ನಿಗಳನ್ನು ಕಟ್ಟಿ ಬೆಳೆಸಿದ್ದೀವಿ. ಆ ಥರ ನಿಮಗೆ 0 ಬೇಸಿಂದ ನಿಮಗೆ ಹೆಂಗೆ ಫೌಂಡೇಶನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ GST ತೊಗೊಂಡ್ರೆ, GST ಸರ್ಟಿಫಿಕೇಟ್ ತೊಗೊಂಡ್ರೆ ಏನು ಬೆನಿಫಿಟ್ ಆಗುತ್ತೆ, ತೊಗೊಂಡಂಗಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಸಹಿತ ನಾವು ನಾಲೆಜ್ ಕೊಟ್ಟು ನಿಮಗೆ ಬಿಸ್ನೆಸ್ಸನ್ನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ನಮ್ಮ ಜೊತೆ ಸೇರಿ ಸ್ವದೇಶಿ ಉತ್ಪನ್ನಗಳನ್ನ ಬಳಸುವಲ್ಲಿ ನಾವು ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ. ನಮ್ಮ ಜೊತೆ ನೀವು ಬಂದರೆ ಒಂದು ಶ್ರೇಷ್ಠ ಭಾರತವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಸೇರಿ ವರ್ಕ್ ಮಾಡ್ಬೋದು ಅಂತ ಹೇಳ್ಬೋದು ಸರ್. ಸರ್, ಈಗ ನಮ್ಮ ವೀಕ್ಷಕರೆಲ್ಲರೂ ಕೂಡ ಬಿಸ್ನೆಸ್ ಮೈಂಡ್ ಸೆಟ್ ಇರೋರೆ, ಬಿಸ್ನೆಸ್ ಮಾಡಬೇಕು ಅಂತ ಇರೋರೆ, ಯಾರೆಲ್ಲ ಈ ಬಿಸ್ನೆಸ್ನ ಮಾಡ್ಬೋದು ಸರ್? ಸರ್, ಪ್ರತಿಯೊಬ್ಬರು ಈ ಬಿಸ್ನೆಸ್ಸನ್ನು ಮಾಡ್ಬೋದು. ಬಟ್ ಫಸ್ಟ್ ಏನಂದರೆ, ಒಂದು ಬೈಕ್ ರೈಡ್ ಮಾಡೋ ತಾಕತ್ತಿರಬೇಕು, ಬಿಸಿಲಲ್ಲಿ ತಿರುಗೋ ತಾಕತ್ತಿರಬೇಕು, ಅಂಗಡಿ ಹೋಗ್ಬಿಟ್ಟು ಶಾಪ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ನಮ್ಮ ಪ್ರಾಡಕ್ಟನ್ನು ಎಕ್ಸ್ಪ್ಲೇನ್ ಮಾಡೋ ಒಂದು ಮನಸ್ಥಿತಿ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಹೇಳ್ತಾ ಇರ್ತೀನಿ, ನಮ್ಮ ಎಕ್ಸಿಕ್ಯೂಟಿವ್ ಹೇಳ್ತೀನಿ, ಇದು ಬಿಸ್ನೆಸ್ ಮಾಡೋದು ಹೆಂಗೆ ಕ್ಲಿಕ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಈ ಅಳವಿ ಕಾಳನ್ನು ಇವಾಗ ನಾವು ಯಾವ ಥರ ರೀಚ್ ಮಾಡಿಸ್ಬೇಕು. ನಾವು ರೀಸೆಂಟಾಗಿ ಒಂದು ಆಯುರ್ವೇದ ಸಮ್ಮಿಟ್ ಅನ್ನೋ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಮಗೆ ಡಾಕ್ಟರ್ ಈ ಪ್ರಾಡಕ್ಟನ್ನು ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಮನಸ್ಥಿತಿನೇ ಇರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಈ ಕಂಟೆಂಟು, ಈ ಬೆನಿಫಿಟನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಎಷ್ಟೊಂದು ಜನ ಡಾಕ್ಟರ್ಗಳು ರೆಕಮೆಂಡ್ ಮಾಡ್ತಾರೆ ಈ ಪ್ರಾಡಕ್ಟನ್ನು. ಅರೌಂಡ್ 200 to 300 ನಂಬರ್ ಡಾಕ್ಟರ್ಸ್ ನಮ್ಮ ಜೊತೆ ಟೈಪ್ ಆಗಿದ್ದಾರೆ. ಅಂದರೆ ಡಾಕ್ಟರ್ ಇಟ್ ಸೆಲ್ಫ್ ಇದು ಅವರ ಮೆಡಿಸಿನ್ ಜೊತೆಗೆ ಇದನ್ನ ಸಬ್ಸ್ಟಿಟ್ಯೂಟ್ ಆಗಿ ಬರೀತಾ ಇದ್ದಾರೆ, ಅಂದರೆ ಬೇಗ ರಿಕವರ್ ಆಗಲಿ ಅಂತೇಳಿ. ಆ ಥರ ಒಂದು ಪ್ರಾಡಕ್ಟ್ ಇದು ಅಂತ ಹೇಳ್ಬೋದು. ಅಂದರೆ ನಾವು ಡಾಕ್ಟರ್ ಮುಖಾಂತರ ಇದನ್ನ ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡ್ಬೋದು. ಆಮೇಲೆ ಈಗ ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಹೆರಿಗೆ ಹಾಸ್ಪಿಟ್ಲ್ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ, ಹೆರಿಗೆ ಹಾಸ್ಪಿಟ್ಲ್ ಹತ್ರ ಅವರಿಗೆ ಬಾಣಂತಿಗೆ ಬಿಸಿ ಆಹಾರ ಬೇಕಾಗಿರುತ್ತೆ. ಅಲ್ಲಿ ಗಂಜಿ ತೊಗೊತಿರ್ತಾರೆ. ಅದೊಂದೆಲ್ಲ ಚಿಕ್ಕದು ಹೋಟೆಲ್ ಇರುತ್ತೆ, ಅದೊಂದು ಮೆಡಿಕಲ್ ಶಾಪ್ ಇರುತ್ತೆ. ಅಲ್ಲಿ ಅವರು ಗಂಜಿ ಮಾಡಿ ಕೊಡ್ತಾ ಇರ್ತಾರೆ, ಹೋಟೆಲ್ ಮಾಡ್ತಿರ್ತಾರೆ. ಆ ಜಾಗದಲ್ಲಿ ಹೋಗ್ಬಿಟ್ಟು ಈ ಪ್ರಾಡಕ್ಟನ್ನು ಅವರಿಗೆ
ಕನ್ವಿನ್ಸ್ ಮಾಡಿದರೆ ಅವ್ರು ರೆಗ್ಯುಲರು ಇದನ್ನು ಬಳಸೋಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ನಮಗೆ ಬಿಸ್ನೆಸ್ಸು ಆಗುತ್ತೆ, ಇವಾಗ ಡೀಲರ್ಗೂ ಬಿಸ್ನೆಸ್ ಆಗುತ್ತೆ, ಅಲ್ಲಿ ಬಾಣಂತಿಯರಿಗೆ ಒಂದು ಒಳ್ಳೆ ಉತ್ತಮ ಆಹಾರ ಕೊಟ್ಟಂತ ಒಂದು ಪುಣ್ಯನ ನಮ್ಗೆ ಬರುತ್ತೆ ಅಂತ ಹೇಳ್ಬೋದು ಸರ್. ಹಂಗಾದ್ರೆ ಈಗ ಮಾರ್ಕೆಟಿಂಗ್ ಸಪೋರ್ಟ್ನ ಕೂಡ ನೀವು ಮಾಡ್ತೀರಾ ಹಂಗಾದ್ರೆ? 200% ಸರ್. ನಾವು ಮಾರ್ಕೆಟಿಂಗ್ ಸಪೋರ್ಟ್ ಎಲ್ಲ ಮಾಡ್ತೀವಿ. ನಮ್ಮದು ಸದ್ಯದರಲ್ಲೇ ಫುಲ್ ಪ್ಲೇಡ್ ಸ್ಟಾರ್ಟ್ ಮಾಡ್ತೀವಿ. ಟಿವಿ ಆ್ಯಡ್ ಆಲ್ರೆಡಿ ನಾವು ಮಾಡಿದ್ದೀವಿ, ಪಬ್ಲಿಕ್ ಟಿವಿಲಿ ಬೇರೆ ಬೇರೆ ಟಿವಿಲೆಲ್ಲ ಆ್ಯಡ್ ಇದೆ. ಆಮೇಲೆ ಯೂಟ್ಯೂಬಲ್ಲಿ ಹ್ಯೂಸ್ ಪ್ರಮೋಷನ್ ಮಾಡ್ತಾ ಇದ್ದೀವಿ, ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದೀವಿ, ಇದು ವಿಜಯವಾಣಿ ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದೀವಿ. ನಾವು ನೆಕ್ಸ್ಟ್ ಲೆವೆಲ್ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರತಿಯೊಂದು ಮನೆಗೂ ಸೋಲಾಕ್ ಅಂದ್ರೆ ಏನಪ್ಪ ಅಂತ ಗೊತ್ತು ಮಾಡೋ ಥರ ನಾವು ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದ್ದೀವಿ. ಅದೇ ಥರ ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತೀವಿ. ಬಟ್ ಬಿಗಿನಿಂಗ್ ನಿಮಗೆ ಸ್ವಲ್ಪ ಕಷ್ಟಪಡಬೇಕು, ತದನಂತರ ಒಂದು ಒಳ್ಳೆ ಫೌಂಡೇಶನ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಅಂದರೆ ಕರ್ನಾಟಕದ ಒಂದು ಸ್ವದೇಶಿ ಉತ್ಪನ್ನ ಇಡೀ ಜಗತ್ತಿಗೆ ರೀಚ್ ಆಗಬೇಕು ಅನ್ನೋ ಅಜೆಂಡಾ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ಇದನ್ನು ನೀವೆಲ್ಲರೂ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಸದೃಢ ಸಮಾಜ ಕಟ್ಬೋದು ಅಂತ ಹೇಳ್ಬೋದು ಸರ್. ಈಗ ಹಂಗಾದ್ರೆ ಡಿಸ್ಟ್ರಿಬ್ಯೂಷನ್ ಶಿಪ್ ತಗೊಳ್ಳೋದು ಯಾವ ರೀತಿ? ಈಗ ತಾಲೂಕು ವೈಸ್ ಕೊಡ್ತೀರಾ ಅಥವಾ ಡಿಸ್ಟ್ರಿಕ್ಟ್? ಸರ್ ನಮ್ಮದು ಸಿಸ್ಟಮ್ ಹೆಂಗಿದೆ ಅಂತಂದರೆ ಡಿಸ್ಟ್ರಿಕ್ಕಿಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಅಂತಿದೆ. ಆಮೇಲೆ ಏರಿಯಾ, ಈಗ ಫಾರ್ ಎಕ್ಸಾಂಪಲ್ ಎಲ್ಲಿಂದ ಒಂದು ಕರೆ ಮಾಡ್ತಾರೆ, ನಾವು ಅದನ್ನು ನೋಡ್ತೀವಿ, ಅದರ ಏರಿಯಾ ನೋಡ್ತೀವಿ, ಈ ಥರ ಇದೆ, ಹಿಂಗೆ ಅದು ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಅದು ಹೆಂಗೆ ಸಿಟಿನಾ ವಿಲೇಜಾ ಅಥವಾ ಹೋಬಳಿನ ತಾಲೂಕಾ ನೋಡಿಕೊಂಡು ನಾವು ಪ್ಲಾನ್ ಮಾಡ್ತೀವಿ. ಬಟ್ ಆ ಥರ ನಮ್ಮ ಕಾನ್ಸೆಪ್ಟ್ ಇದೆ, ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ ಇದೆ, ಅದ್ರ ಪ್ರಕಾರ ಹೋಗ್ತೀವಿ ಸರ್ ನಾವು. ಆಮೇಲೆ ನಾವು ಯಾವುದೇ ಡಂಪ್ ಮಾಡಂಗಿಲ್ಲ ನಮ್ದು, ಯಾಕಂದ್ರೆ ಫುಡ್ ಪ್ರೋಡಕ್ಟ್ ಆಗಿದ್ರಿಂದ ಎಕ್ಸ್ಪೈರಿ ಆಗೋ ಸಾಧ್ಯತೆ ಇರುತ್ತೆ. ನಾವು ಡಂಪ್ ಮಾಡಂಗಿಲ್ಲ, ಅವ್ರು ಜಾಸ್ತಿ ಕೇಳಿದ್ರು ನಾವು ಕಡಿಮೆನೇ ಕೊಡ್ತೀವಿ. ಫಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಅವೇರ್ನೆಸ್ ಮಾಡಿ ನೀವು ಅಂತ ಹೇಳ್ತೀವಿ. ಇವಾಗ ಒಬ್ಬ ಡಿಸ್ಟ್ರಿಬ್ಯೂಟರ್ ನೀವು ಅಪಾಯಿಂಟ್ ಆದ್ರಪ್ಪ, ಇವಾಗ ನೀವು ಬಳ್ಳಾರಿಂದ ಬಂದ್ರಿ ಅಥವಾ ಚಿಕ್ಕಮಂಗ್ಳೂರಿಂದ ನೀವು ಬಂದ್ರಿ, ನಾವು ಡಿಸ್ಟ್ರಿಬ್ಯೂಟರ್ ಅಪಾಯಿಂಟ್ ಆದಮೇಲೆ ಫಸ್ಟ್ ಪ್ರಾಡಕ್ಟ್ನ ಅವೇರ್ನೆಸ್ ಮಾಡಿ ಮಾರ್ಕೆಟಿಂದ ಜನರೇಟ್ ಮಾಡಿ, ಒಂದೊಂದು ಪ್ರಾಡಕ್ಟ್ನ ಅವ್ರ ಶಾಪಲ್ಲಿ ಇಟ್ಟು ಬನ್ನಿ, ಮಾರ್ಕೆಟ್ ಜನರೇಟ್ ಆಗಲಿ, ಆಮೇಲೆ ಡೇ ಬೈ ಡೇ ನೀವು ಬೈ ಮಾಡ್ತಾ ಹೋಗಿ ಅಂತ ಹೇಳ್ತೀವಿ. ಇಲ್ಲ ಸರ್ 10 ಲಕ್ಷ ಹಾಕಬೇಕು, 5 ಲಕ್ಷ ಹಾಕಬೇಕು, ನೀವು ಇಷ್ಟು ನಂಬರ್ ಮಾಡಬೇಕು, ಅಷ್ಟು ನಂಬರ್ ಮಾಡಬೇಕು ಅಂತ ನಾವು ಯಾವುದೇ ಕಾರಣಕ್ಕೂ ಪ್ರೆಸರೈಸ್ ಮಾಡಂಗಿಲ್ಲ. ನಮ್ದು ಬಿಸ್ನೆಸ್ ಮಾಡೆಲ್ ಏನಂತಂದರೆ, ಯಾವುದೇ ವ್ಯಕ್ತಿ ನಮ್ಮ ಜೊತೆಗೆ ಬಂದರೆ ಅವನು ಏನು ಅನ್ಬೇಕಂದ್ರೆ ಒಂದು ಫೈನ್ ಡೇ ನಿಮ್ಮಿಂದ ನಾವು ₹1 ಸಂಪಾದನೆ ಮಾಡಿಲ್ಲ ಅಂತಂದ್ರೆ ಐ ಆಮ್ ಸೋ ಹ್ಯಾಪಿ. ಆದರೆ ನಿಮ್ಮಿಂದ ₹1 ಕಳ್ಕೊಂಡಿದ್ದಾನೆ ಅಂದ್ರೆ ನಂಗೆ ಭಾಳ ದುಃಖ ಆಗುತ್ತೆ. ಅಂದರೆ ಯಾವುದೇ ವ್ಯಕ್ತಿಗಳು ನಮ್ಮನ್ನು ನಂಬಿ ಬರ್ತಾರಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಂತ ನನ್ನ ಉದ್ದೇಶ ಸರ್. ಓಕೆ ಸರ್, ಈಗ ಡೀಲರ್ಶಿಪ್ ತಗೊಂಡ್ರೆ ಏನು ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಸರ್? ಸರ್ ಇನ್ವೆಸ್ಟ್ಮೆಂಟ್ ನೀವು 50,000 ಸ್ಟಾರ್ಟ್ ಮಾಡ್ಬೋದು ಸರ್. ಬಿಗಿನಿಂಗ್ 50,000 ನೀವು ಆರಂಭ ಮಾಡ್ಬೋದು. ಅಥವಾ ನೀವು ನಿಮ್ಮ ಡಿಸ್ಟ್ರಿಬ್ಯೂಷನ್ ಬೇಕಂತಂದ್ರೆ ಒಂದು 2 to 3 ಲ್ಯಾಕಿಂದ ನೀವು ಆರಂಭ ಮಾಡ್ಬೋದು. ನಮ್ಗೆ ಯಾವುದೂ ಇದು ಇಲ್ಲ ಸರ್. ನಾವೇನಂದ್ರೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂತೀವಲ್ಲ, ಬಿಗಿನಿಂಗ್ ಇಂದ ಬೇಸಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಬಟ್ ನೀವು ಯಾವಾಗಲೂ ಹೆಂಗಾಗತ್ತಂದ್ರೆ ಜೀವನದಲ್ಲಿ 50,000 ಬಿಟ್ಟಿದ್ದಾರೆ, 50,000 ಹಾಕ್ಬಿಟ್ರೆ ಮುಗೀತು. ನೋ, ಬಿಸ್ನೆಸ್ ನೆಕ್ಸ್ಟ್ ಡಿಮ್ಯಾಂಡ್ ಮಾಡುತ್ತೆ. ಬಿಸ್ನೆಸ್ ಆರ್ಡರ್ ಬರ್ತಾ ಇರುತ್ತೆ, 5 ಲಕ್ಷ ಆರ್ಡರ್ ಬರುತ್ತೆ, 10 ಲಕ್ಷ ಆರ್ಡರ್ ಬರುತ್ತೆ. ಅವಾಗ ನೀವು ಇಲ್ಲ ಸರ್ ಅಂತ ನಡೆಯಂಗಿಲ್ಲ. ಯಾಕಂದ್ರೆ ಬಿಸ್ನೆಸ್ ಡಿಮ್ಯಾಂಡ್ ಬಂತಂದ್ರೆ ನೀವು ಬ್ಯಾಂಕ್ ಲೋನ್ ಮಾಡ್ತಿರೋ ಏನು ಮಾಡ್ತಿರೋ ನೋಡ್ಕೊಂಡು ಫ್ರೆಂಡ್ಸ್ ಕಡೆ ಸಾಲ ಏನೋ ತೊಗೊಂಡ್ಬಿಟ್ಟು ನೀವು ಬಿಸ್ನೆಸ್ ಡೆವಲಪ್ ಮಾಡಿ ಅಪ್ಡೇಟ್ ಆಗ್ತಾ ಹೋಗಬೇಕು. ಭಾಳ ಜನಕ್ಕೆ ಏನಂತ ಸರ್ ನೀವು ವಿಡಿಯೋದಲ್ಲಿ 50,000 ಹೇಳಿದ್ರಿ, ನಾವು 50,000 ಸ್ಟಾರ್ಟ್ ಮಾಡಿದೆ. ನೋ, ಆ್ಯಕ್ಚುಲಿ ಅದೇನಿರ್ತದೆ ಅಂದರೆ ಬಿಗಿನಿಂಗ್ ಫೌಂಡೇಶನ್ ಹೇಳ್ತೀವಿ ನಾವು. ನೆಕ್ಸ್ಟ್ ಬಿಸ್ನೆಸ್ ಡಿಮ್ಯಾಂಡ್ ಆದಂಗೆ ನೀವು ಅರ್ನಿಂಗ್ ಬರ್ತಾ ಹೋಗುತ್ತೆ. ಅವಾಗ ನೀವು ಬೇರೆ ವೇದಲ್ಲಿ ನೀವು ಇನ್ವೆಸ್ಟ್ ಮಾಡಲೇ ಹೋಗುತ್ತೆ ಸರ್. ಓಕೆ, ಈಗ ಏಜೆನ್ಸೀಸ್ ಥರ ಹಂಗೆ ಪಾರ್ಟ್ ಟೈಮ್ ಏನಾದ್ರು ಮಾಡ್ಬೋದಾ ಸರ್? ಸರ್ ಪಾರ್ಟ್ ಟೈಮ್ ಮಾಡ್ಲಿಕ್ಕೂ ಅವಕಾಶ ಇದೆ ಸರ್. ಫಾರ್ ಎಕ್ಸಾಂಪಲ್ ನಮ್ಮದು ಮಾರ್ಕೆಟಿಂಗ್ ನಮ್ಮದು 3 ಕಾನ್ಸೆಪ್ಟಲ್ಲಿ ವರ್ಕ್ ಆಗ್ತದೆ ಸರ್. ನಮ್ದು ಇದು ಹೆಂಗಂತಂದ್ರೆ 4 ಕಾನ್ಸೆಪ್ಟು. ಒಂದು ಮೆಡಿಕಲ್ ರೆಪ್ಸ್ ಇರ್ತಾರಲ್ಲ, ಎಕ್ಸಿಸ್ಟಿಂಗ್ ರೆಪ್ಸ್ ಇರ್ತಾರಲ್ಲ, ಅವರು ನಮ್ಮ ಜೊತೆ ಟೈಪ್ ಮಾಡ್ಕೋಬಹುದು. ಮತ್ತೆ ಎಕ್ಸಿಸ್ಟಿಂಗ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಕಂಪ್ನಿ ಯಾವುದೇ ಕಂಪ್ನಿ ವರ್ಕ್ ಮಾಡ್ತಿರ್ತಾರೆ ಅವರು ನಮ್ಮ ಜೊತೆ ಟೈಪ್ ಮಾಡ್ಕೋಬಹುದು. ಅವರು ಮಾರ್ಕೆಟಿಂಗ್ ಅಸೋಸಿಯೇಟ್ಸ್ ನಾವು ಕರಿತೀವಿ. ಮತ್ತೆ ಎಕ್ಸಿಸ್ಟಿಂಗು ಇವಾಗ ಯಾವ್ಯಾವುದೋ ದೊಡ್ಡ ಬ್ರ್ಯಾಂಡ್ಗಳದ್ದು ಡಿಸ್ಟ್ರಿಬ್ಯೂಟರ್ ಇರ್ತಾರೆ FMCGಲಿ, ಅವ್ರ ಜೊತೆ ಅವರು ಸಹಿತ ನಮ್ಮ ಜೊತೆ ಕೈ ಜೋಡಿಸ್ಬೋದು. ಮತ್ತೆ ರಿಟೇಲರ್ಸು ಚಿಕ್ಕ ಪ್ರಾವಿಷನ್ ಸ್ಟೋರ್ ಇರ್ತದಲ್ಲ, ಅವರು ಇದನ್ನ ಈ ಪ್ರಾಡಕ್ಟನ್ನು ಅಡಾಪ್ಟ್ ಮಾಡ್ಕೋಬಹುದು. ಇವಾಗ ಏನು ಗೊತ್ತಾ ಸರ್, ಒಂದು ನಾರ್ಮಲ್ ಸೋಪ್ ಅಂದ್ರೆ ಎಲ್ಲ ಕಡೆ ಸಿಗುತ್ತೆ. ಅದರಲ್ಲಿ ಏನು ವಿಶೇಷ ಸರ್, ಇದೊಂದು ವಿಶೇಷ ಪ್ರಾಡಕ್ಟನ್ನು ನಿಮ್ಮ ಆಫೀಸಲ್ಲಿ ಇಟ್ಕೊಳ್ರಿ ಅಥವಾ ನಿಮ್ಮ ಶಾಪಲ್ಲಿ ಇಟ್ಕೊಳ್ರಿ, ತೋರಿಸ್ರಿ, ಪ್ರಾಡಕ್ಟ್ನ ಡೆಮೋಸ್ಟ್ರೇಟ್ ಮಾಡ್ರಿ, ಅದ್ರ ರಿಸಲ್ಟ್ ನೋಡ್ರಿ. ಕಸ್ಟಮರ್ ಏನು ಗೊತ್ತಾ, ಯಾವಾಗಲೂ ಒಂದು ಪ್ರಾವಿಷನ್ ಸ್ಟೋರ್ ಹೋಗ್ತೀರಾ ನೀವು, ಒಂದು ರವೆನೋ ಅಕ್ಕಿನೋ ಬೇಳೆನೋ ಏನೋ ತೊಗೊತೀರಾ, ಅದು ಒಳ್ಳೆ ಕ್ವಾಲಿಟಿ ಇತ್ತಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಅವ್ನು ಹೇಳ್ತಾನೆ, ಇಲ್ಲ ಚೆನ್ನಾಗಿತ್ತಪ್ಪ, ನೀವು ಕೊಟ್ಟಿದ್ದ ರೈಸು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಖುಷಿಯಾಗಿ ಮಾತಾಡ್ತಾನೆ. ಅದೇ ನೀವು ಕೊಟ್ಟಿದ್ದ ರೈಸು ಚೆನ್ನಾಗಿ ಬೈತಿಲ್ಲ, ಏನೋ ಸರಿಯಾಗಿ ಆಗ್ತಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಬಂದು ನಿಮ್ಗೆ ಬೈತಾನೆ. ಆ ಥರ ನೀವು ನೆಗೆಟಿವ್ ಫೀಡ್ಬ್ಯಾಕ್ ತೊಗೊಳೋ ಬದಲಿ ಪಾಸಿಟಿವ್ ಫೀಡ್ಬ್ಯಾಕ್ ತೊಗೊತಾ ಹೋದ್ರೆ ಅಂತಂದರೆ, ಓಕೆ ನೋಡಿ ಮಾರ್ಕೆಟಲ್ಲಿ ಎಲ್ಲೂ ಇಲ್ಲ, ಇದು ನಿಮ್ಮ ಹತ್ರ ಇದೆ ಪ್ರಾಡಕ್ಟ್, ಇದು ಸೋ ಗುಡ್, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅಂದರೆ ಆ ಥರ ನೀವು ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೆಂಗಾಗಿದೆ ಅಂತಂದರೆ, ಕೆಲವೊಂದಕ್ಕೆ ನಮ್ಮ ಜನರಿಗೆ ರೆಮಿಡೀಸೇ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇದನ್ನು ನಮ್ಮ ಉತ್ತರ ಕರ್ನಾಟಕದ ಜನರಲ್ಲಿ ಇದನ್ನು ಬಾಣಂತಿ ಸ್ತ್ರೀಯರಿಗೆ ಬಳಸ್ತಾರೆ ಅಂತ ಎಲ್ಲರಿಗೂ ಗೊತ್ತು, ಜಗಜ್ಜಾಹೀರು. ಅವರಿಗೆ ಇದ್ರ ಹೊರತಾಗಿ ಬೇರೆ ಬೆನಿಫಿಟ್ಸ್ ಇದೆ ಅಂತ ಗೊತ್ತಿಲ್ಲ. ಉದಾಹರಣೆಗೆ ಇದು ಬಾಣಂತಿ ಸ್ತ್ರೀಯರಿಗೆ ಅವರ ಬ್ಯಾಕ್ ಬೋನ್ನ ಸ್ಟ್ರಾಂಗ್ ಮಾಡುತ್ತೆ, ಮತ್ತೊಂದು ಪ್ರೆಗ್ನೆಂಟ್ ಆಗಿ ಮತ್ತೊಂದು ಮಗು ಹೆರಲಿಕ್ಕೆ ಅವರನ್ನ ಗಟ್ಟಿಗಿತ್ತಿಯಾಗಿ ಮಾಡುತ್ತೆ, ಅವರ ರಕ್ತಹೀನತೆಯನ್ನು ಹೋಗಲಾಡಿಸುತ್ತೆ. ಆಮೇಲೆ ಅವರಿಗೆ ಪದೇ ಕೈಕಾಲು ನೋವು ಬರೋದನ್ನು ಅವಾಯ್ಡ್ ಮಾಡುತ್ತೆ. ಕೆಲವೊಬ್ಬ ಸ್ತ್ರೀಯರಿಗೆ ಅಥವಾ ಪುರುಷರಿಗೆ ಮಂಡಿ ನೋವು ಬರ್ತಾ ಇರುತ್ತೆ, ವಯಸ್ಸಾದ ಮಂಡಿ ನೋವು ಬರ್ತಾ ಇರುತ್ತೆ, ಮೊಣಕಾಲು ನೋವು, ಮೊಣಕೈ ನೋವು ಎಲ್ಲ ಬರ್ತದೆ. ಇದನ್ನ ದೇಶೀಯ ಆಕಳ ತುಪ್ಪದ ಜೊತೆ ಸೇವನೆ ಮಾಡಿದರೆ
ಮೊಣಕಾಲು ನೋವು, ಮಂಡಿ ನೋವು ಎಲ್ಲ ಹೋಗುತ್ತೆ ಅಂತ ಹೇಳ್ಬೋದು. ಆ ಥರ ವರ್ಕ್ ಮಾಡುತ್ತೆ. ಅದರ ಹೊರತಾಗಿನೂ ನಾವು ಇದನ್ನು ಹೆಂಗೆ ರೆಡಿ ಮಾಡಿದ್ದೀವಿ ಅಂದರೆ ಸಮ್ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿದ್ದೀವಿ. ಅದರ ಹೊರತಾಗಿನೂ ಬೇರೆ ಬೇರೆ ಸಮಸ್ಯೆಗೆ ಹೆಲ್ಪ್ ಆಗಬೇಕಿದು ಅಂತೇಳಿ. ಫಾರ್ ಎಕ್ಸಾಂಪಲ್ ನಾವು ಇದನ್ನು ಡೆವಲಪ್ ಹೆಂಗೆ ಮಾಡಿದ್ದೀವಿ ಅಂತಂದರೆ, PCOD ಸಮಸ್ಯೆ ಇದೆ. PCOD ಸಮಸ್ಯೆ ಅಂತಂದರೆ ಸ್ತ್ರೀಯರಿಗೆ ಪೀರಿಯಡ್ ಹಿಂದೆ ಮುಂದೆ ಆಗೋದು, ಸರಿಯಾದ ಸಮಯಕ್ಕೆ ಆಗದೇ ಇರೋದು. ಕಾರಣ ಇಷ್ಟೇ, ಸರಿಯಾಗಿ ಊಟ ಮಾಡೋಂಗಿಲ್ಲ. ಇವತ್ತಿನ ಹೆಣ್ಮಕ್ಳು ಹೆಂಗಾಗಿದೆ ಅಂದರೆ ಬ್ರೆಡ್ ತಿಂದು ಬದುಕ್ತಾರೆ, ಚಾಕ್ಲೇಟ್ ತಿಂದು ಬದುಕ್ತಾರೆ, ಅಥವಾ ಬರೀ 3 ಹೊತ್ತು ರೈಸ್ ತಿಂದು ಬದುಕ್ತಾರೆ. ಅಂದರೆ ಅವರು ಜೀವನ ಶೈಲಿ ಸರಿಯಾಗಿಲ್ಲ. ಅವೆಲ್ಲ ಸಮಸ್ಯೆಗೆ ಏನು ಮಾಡುತ್ತೆ ಅಂದರೆ ಇದು ಪರಿಹಾರ ಕೊಡುತ್ತೆ. ಹೆಂಗೆ ಅಂದರೆ ಕೇಳ್ಬೋದು, ಸರ್ ಅವರು ಬ್ರೆಡ್ ತಿಂದು ಜೀವನ ಮಾಡ್ತಿರ್ತಾರೆ, ಇದನ್ನು ತೊಗೊಂಡ ತಕ್ಷಣ ಹೆಂಗಾಗತ್ತೆ ಅಂತೇಳಿ. ಅವರಿಗೆ ಇದನ್ನು ತೊಗೊಂಡ ತಕ್ಷಣ ಏನಾಗುತ್ತೆ, ಆ ಬ್ರೆಡ್ ತಿಂದರೆ ತೃಪ್ತಿ ಆಗಲ್ಲ. ಅವ್ರಿಗೆ ಏನಾದರೂ ಆಹಾರ ತಿನ್ನಕ್ಕೆ ಹಚ್ಚುತ್ತೆ. ಅವರಿಗೆ ರೊಟ್ಟಿ ತಿನ್ನಕ್ಕೆ ಹಚ್ಚುತ್ತೆ, ಅವರಿಗೆ ಚಪಾತಿ ತಿನ್ನಕ್ಕೆ ಹಚ್ಚುತ್ತೆ, ಅವರಿಗೆ ಮುದ್ದೆ ತಿನ್ನಕ್ಕೆ ಹಚ್ಚುತ್ತೆ, ಅವರಿಗೆ ಹಸಿವು ಜಾಸ್ತಿ ಮಾಡುತ್ತೆ. ಅದೆಲ್ಲ ಮಾಡ್ಬಿಟ್ಟು ಅವ್ರನ್ನ ದೇಹನ ಬ್ಯಾಲೆನ್ಸ್ ಮಾಡುತ್ತೆ. ಇದೇ ನಮ್ಮ ಪೂರ್ವಜರ ಆಹಾರ ಪದ್ಧತಿಗಳು. ಬಾಣಂತಿ ಸ್ತ್ರೀಯರಿಗೆ ಸುಸ್ತು ಆಗ್ಬಿಟ್ಟಿರುತ್ತೆ, ಅವ್ರಿಗೆ ಊಟ ಮಾಡೋ ಮನಸ್ಸೇ ಇರಂಗಿಲ್ಲ. ಅಂಥವ್ರಿಗೆ ಇಂಥ ಆಹಾರ ಕೊಟ್ಟು ಅವರಿಗೆ ಹಸಿವು ಜಾಸ್ತಿ ಮಾಡಿ, ಹಸಿವು ನಿಂಗಿಸಿ ಅವ್ರು ಏನು ಮಾಡ್ತಾರೆ, ಮತ್ತೆ ಊಟ ಜಾಸ್ತಿ ಮಾಡಿಸ್ತಿದ್ರು ಅವರು. ಹಾಗೆ PCOD ಸಮಸ್ಯೆ, ಇರ್ರೆಗ್ಯುಲರ್ ಪೀರಿಯಡು, ಆಮೇಲೆ ಕೆಲವರು ಮೆನೋಪಾಸು. ಇವಾಗ ಒಂದು 50-52 ಇಯರ್ಸ್ ಆದಮೇಲೆ ಪೀರಿಯಡ್ ಆಗೋದು ನಿಲ್ಲಬೇಕು, ಅದು ನಿಲ್ತಿರಂಗಿಲ್ಲ, ಅದಕ್ಕಿಂತ ಬೇಗ ನಿಂತಿರುತ್ತೆ, ಇರ್ರೆಗ್ಯುಲರ್ ಆಗ್ತಾ ಇರುತ್ತೆ. ಪೀರಿಯಡ್ ಟೈಮಲ್ಲಿ ಹೆವಿ ಪೇನ್ ಬರ್ತಾ ಇರುತ್ತೆ. ಹೆವಿ ಪೇನ್ ಬಂದಾಗ ಏನು ಮಾಡ್ತಾರೆ, ಒಂದು ಯಾವುದೋ ನೋವಿನ ನಿವಾರಕ ಮಾತ್ರೆ ಅಂತೀವಲ್ಲ, ಏನೋ ಪ್ಯಾರಾಸಿಟಮಾಲ್ ಏನೋ ಅಂತಾರಲ್ಲ, ಅಂಥ ಮಾತ್ರೆಗಳನ್ನ ತೊಗೊಂಡ್ಬಿಡ್ತಾರೆ, ತೊಗೊಂಡು ಕ್ಯೂರ್ ಮಾಡ್ಕೊತಿರ್ತಾರೆ. ಬಟ್ ಅದೆಲ್ಲ ತೊಗೊಳೋ ಅವಶ್ಯಕತೆ ಇಲ್ಲ. ಮಾತ್ರೆಗಳನ್ನು ದಯವಿಟ್ಟು ದೂರ ಇರಬೇಕು. ಇಂಥ ನಮ್ಮ ನೋಡಿ, ನೆಗಡಿ ಕೆಮ್ಮು ಬಂದರೆ ಒಂದು ಕಷಾಯ ಮಾಡ್ಕೊಂಡು ಕುಡಿಬೇಕು. ಅದೇ ಥರ ಇದು ಹೆಣ್ಣುಮಕ್ಕಳ ಒಂದು ಸರ್ವ ಸಮಸ್ಯೆಗೂ ರಾಮಬಾಣ ಅಂತ ಹೇಳ್ಬೋದು. ಸಮಸ್ಯೆಗಳು ಹೆಂಗಾಗ್ತವೆ ಅಂತಂದರೆ, ಬಹಳ ಜನರಿಗೆ ಮಾಹಿತಿ ಇಲ್ಲ. ಒಬ್ಬ ಋತುಮತಿಯಾದ ಸ್ತ್ರೀ, ಇವಾಗ ಒಂದು ಬಾಲ್ಯದಿಂದ ಒಂದು ಬಾಲಕಿ ಆದವಳು ಋತುಮತಿ ಆದಳು ಅಂತಂದರೆ, ಋತುಮತಿ ಆದರೆ ಅವಳು ಪ್ರಕೃತಿಗೆ ಹೇಳ್ತಾಳೆ, ನಾನು ಇವತ್ತಿನಿಂದ ಮಗು ಹೇರಲು ಯೋಗ್ಯಳು. ಅಂದರೆ ನಾನು ಇನ್ನು ಮುಂದೆ ನಾನು ಮಗು ಹೊರಲಿಕ್ಕೆ ಯೋಗ್ಯ ಇದ್ದೀನಿ ಅಂತ ಅವಳು ಸಮಾಜಕ್ಕೆ ಸಾರ್ತಾಳೆ. ಅಂದಿನಿಂದ ಅವಳ ಪಾಲನೆ ಪೋಷಣೆ ಮಾಡಿದರೆ ನೀವು ನೆಕ್ಸ್ಟ್ ನೀವು ಮದುವೆ ಮಾಡಿ ಕೊಟ್ಟ ತಕ್ಷಣ ಅವಳಿಗೆ ಮಗು ಆಗುತ್ತೆ. 1 ವರ್ಷ 2 ವರ್ಷ ಟೈಮಲ್ಲಿ ಅವಳಿಗೆ ಮಗು ಆಗುತ್ತೆ. ನೀವು ಋತುಮತಿ ಆದಾಗ ಮತ್ತು ಅವ್ರಿಗೆ ಪಿರಿಯಡ್ ಸಮಯದಲ್ಲಿ ಅಥವಾ ಮದುವೆಗಿಂತ ಮೊದಲ ಸಮಯದಲ್ಲಿ ನೀವು ಸರಿಯಾದ ಆರೈಕೆ, ಸರಿಯಾದ ಆಹಾರ ಪದ್ಧತಿ ಕೊಡದೇನೆ ನೀವು ದುಡ್ಡಿನ ಒಂದು ಇದರಲ್ಲಿ ನೀವು ಹಂಗೆ ಮೆರೆಸ್ಬಿಟ್ಟು ಅವ್ರನ್ನ ಆಮೇಲೆ ಮದುವೆ ಆದಮೇಲೆ ಮಕ್ಕಳಾಗ್ತಿಲ್ಲ ಅಂತಂದ್ರೆ ಆಗಲ್ಲ. ಯಾಕಂದರೆ ಅಲ್ಲಿಂದ ಆರೈಕೆ ಆಗಬೇಕು. ಯಾಕಂದರೆ ಪ್ರತಿಯೊಂದು ಸರಿ ಅವಳಿಗೆ ಮುಟ್ಟಾದಾಗ ಅವಳು ಶಕ್ತಿ ಕಳ್ಕೊತಾಳೆ. ಆ ಶಕ್ತಿ ಕಳ್ಕೊಂಡಾಗ ನೀವು ಆಹಾರದ ಮೂಲಕ ಎಲ್ಲ ಶಕ್ತಿ ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ಪೂರ್ವಜರು ಬಳಸ್ತಿದ್ದಂಥ ಇಂಥ ಒಂದು ಆಹಾರ ಪಾನೀಯಗಳನ್ನ ಅವಳು ಕುಡಿಸ್ತಾ ಹೋದರೆ ಅವಳು ಫಸ್ಟ್ ಪೀರಿಯಡು, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಹಿಂಗೆ ತಿಂಗಳ ಇಂಥವೆಲ್ಲ ಸೇವನೆ ಮಾಡ್ಕೊತ ಗಟ್ಟಿಗಿತ್ತಿಯಾಗಿ ಹೋಗ್ತಾಳೆ. ಮದುವೆ ಆಗುತ್ತೆ. ತದನಂತರ ಎಲ್ಲ ಕ್ರಿಯೆಗಳು ಚೆನ್ನಾಗಾಗ್ತವೆ, ಬೇಗ ಗರ್ಭವತಿಯಾಗ್ತಾರೆ, ಚೆನ್ನಾಗಿ ಮತ್ತೆ ಸಿಜರಿನ್ ಆಗದೆ ನಾರ್ಮಲ್ ಡೆಲಿವರಿ ಆಗೋ ಸಾಧ್ಯತೆ ಎಲ್ಲ ಇರ್ತದೆ. ನಾವು ಆಹಾರ ವಿಹಾರಗಳು ಚೆನ್ನಾಗಿದ್ದರೆ ನಮ್ಮ ಜೀವನ ಮುಂದಿರ್ತಾ ಹೋಗುತ್ತೆ. ಆಮೇಲೆ ಮೊದಲು ಹೆಂಗಿತ್ತು ಅಂದರೆ, ಪ್ರೆಗ್ನೆಂಟ್ ಅಂದರೆ ಶುಭ ಸುದ್ದಿ ಕೊಟ್ಟಪ್ಪ, ನೀನು ಚೆನ್ನಾಗಾಯ್ತಪ್ಪ ಅಂತ ಮಾತಾಡ್ತಿದ್ರು. ಇವಾಗ ಹೆಂಗಂದ್ರೆ ಪ್ರೆಗ್ನೆಂಟ್ ಅಂತ ಹೇಳಿದ ತಕ್ಷಣ ಯಾವ ಹಾಸ್ಪಿಟಲ್ ತೋರಿಸ್ತಾ ಇದೆಯಾ, ಚೆನ್ನಾಗಿದೆಯಾ, ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗು. ಅಂದರೆ ಪ್ರೆಗ್ನೆನ್ಸಿ ಅನ್ನೋದು ರೋಗ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಪ್ರೆಗ್ನೆನ್ಸಿ ಇಸ್ ನಾಟ್ ಎ ಡಿಸೀಸ್, ಅದು ಶುಭ ಸೂಚನೆ, ಜೀವನದಲ್ಲಿ ಒಂದು ಉತ್ತಮ ಗಳಿಗೆ. ಯಾಕಂದರೆ ಅವರ ಒಂದು ಮನೆತನವನ್ನು, ಅವರ ಒಂದು ವಂಶದ ಕುಡಿಯನ್ನು ಕೊಡುವಂಥ ತಾಯಿ ಅವಳು, ಅದು ಶುಭ ಸುದ್ದಿ. ಡಾಕ್ಟರ್ ಹತ್ರ ಯಾಕೆ ಹೋದಿ ನೀನು ಅಂತ ಕೇಳೋ ಪ್ರಶ್ನೆ ಇಲ್ಲ. ಯಾಕಂದರೆ ನಾವೆಲ್ಲ ಮನೇಲಿ ಹುಟ್ಟಿದ್ವಿ, ನಮ್ಮ ಅಕ್ಕ ತಂಗಿಯರು ಬಾಣಂತಿತನವೂ ಎಲ್ಲ ಮನೆಯಲ್ಲೇ ಆಯಿತು. ಅಂದರೆ ನಾವು ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಬಟ್ ಇವತ್ತಿನ ಪರಿಸ್ಥಿತಿ ಏನಿದೆ, ನಮ್ಮ ಮಕ್ಕಳನ್ನು ನಾವು ಕಂಪಲ್ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕು. ಕಾರಣ ಇಷ್ಟೇ, ನಮ್ಮ ಹಿರಿಯರು ಬಳಸಿದಂಥ ಆಹಾರ ಪದ್ಧತಿಗಳನ್ನು, ಅವರ ಜೀವನ ಶೈಲಿಯನ್ನು ನಾವು ಬಿಟ್ಟಿದ್ದೇ ನಾವು ಇವತ್ತಿನ ಒಂದು ಈ ಒಂದು ಅವನತಿ ಅಂತ ಹೇಳ್ಬೋದು. ಇದು ಯಾಕಂದರೆ ಡೆಲಿವರಿ ಆಯ್ತಂದ್ರೆ ಫಸ್ಟ್ ಕೇಳೋದೇನು, ಸಿಜರಿನಾ ನಾರ್ಮಲ್ಲ? ಈ ಪ್ರಶ್ನೆ 20 ವರ್ಷದಿಂದ ಇರಲಿಲ್ಲ. ತಾಯಿ ಮಗು ಆರಾಮಿದಾರಾ ಅಂತ ಕೇಳ್ತಿದ್ರು. ಬಟ್ ಇವತ್ತು ಹೆಂಗಿದೆ ಪ್ರಶ್ನೆ, ಫಸ್ಟ್ ಬರೋದೇನು, ನಾರ್ಮಲಾ ಸಿಜರಿನಾ? ನಾರ್ಮಲ್ ಆದರೆ ಓ ಸೂಪರ್ ಅಮ್ಮ, ಒಳ್ಳೆ ಮಗಳು, ನಿಮ್ಮ ಮಗಳು ಚೆನ್ನಾಗಿ ಆಹಾರ ವಿಹಾರ ಚೆನ್ನಾಗಿ ಕಾಣುತ್ತದೆ, ಅದಕ್ಕೆ ನಾರ್ಮಲ್ ಡೆಲಿವರಿ ಆಗಿದೆ. ಇಲ್ಲ ಅಂದರೆ ಸಿಜರಿನ್ನು. ಇಂಥರ ವ್ಯವಸ್ಥೆ ಆಗಿದೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಬೇಕಂತಂದರೆ ನಾವು ಏನು ಸಂಶೋಧನೆ ಮಾಡೋದು ಬೇಕಾಗಿಲ್ಲ. ನಾವು ಎಲಾನ್ ಮಸ್ಕನ್ನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಅಜ್ಜಿ ಏನು ಮಾಡ್ತಿದ್ರು ಅದನ್ನು ಫಾಲೋ ಮಾಡಿದ್ರೆ ಸಾಕಂತ ಹೇಳ್ಬೋದು ಸರ್. ಓಕೆ ಸರ್, ಈಗ ಬಿಸ್ನೆಸ್ನ ಮಾಡೋರು ಮಂತ್ಲಿ ಎಷ್ಟು ಇನ್ಕಮ್ನ ಗಳಿಸ್ಬೋದು, ಹಾಗೆ ಪ್ರಾಫಿಟ್ ಮಾಡೋದ್ರಲ್ಲಿ ಯಾವ ರೀತಿ ಇದೆ ಸರ್? ಸರ್ ಪ್ರಾಫಿಟ್ ಯಾವಾಗಲೂ ಹೆಂಗದೆ ಸರ್, ಒಂದು ಸಿಂಪಲ್ ತತ್ವ ಹೇಳ್ತೀನಿ ಸರ್. ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತೀರಂದರೆ ಫಿಕ್ಸ್ ಸ್ಯಾಲ್ರಿ ಇರುತ್ತೆ, ಅಲ್ಲಿ ನಿಮ್ಮ ಬೆವರಿಗೆ ತಕ್ಕ ಬೆಲೆ ಇರಂಗಿಲ್ಲ ಅಂತ ಹೇಳ್ಬೋದು. ಆದರೆ ಬಿಸ್ನೆಸ್ಸಲ್ಲಿ ಹೆಂಗಿರುತ್ತೆ ಅಂದರೆ ನಿಮ್ಮ ಬೆವರಿಗೆ ತಕ್ಕ ಬೆಲೆ ಇರುತ್ತೆ. ನೀವು ಎಷ್ಟು ಬೆವರು ಸುರಿಸ್ತೀರಿ ಅಷ್ಟು ನಿಮಗೆ ಬೆಲೆ ಬರ್ತಾ ಹೋಗುತ್ತೆ. ಇಲ್ಲಿ ಹೆಂಗಂದರೆ ನೀವು ಹೆಂಗೆ ಹಾರ್ಡ್ ವರ್ಕ್ ಮಾಡ್ತೀರಿ ಅದರ ಆಧಾರದ ಮೇಲೆ ನಿಮ್ಗೆ ಅರ್ನಿಂಗ್ ಇರುತ್ತೆ. ನಾವು ಅದನ್ನು ಬಿಸ್ನೆಸ್ ಸೀಕ್ರೆಟ್ಸನ್ನು ಅದು ಓಪನ್ ಆಗಿ ನಾವು ರಿವೀಲ್ ಮಾಡ್ಲಿಕ್ಕಾಗಲ್ಲ. ಬಟ್ ಒಳ್ಳೆ ಅರ್ನಿಂಗ್ ಸಿಗುತ್ತೆ ಅಂತ ಹೇಳ್ಬೋದು, ಒಂದು ಜೀವನವನ್ನು ಕಟ್ಕೋಬಹುದು ಅಂತ ಹೇಳ್ಬೋದು ಸರ್ ಇದರಲ್ಲಿ. ಓಕೆ ಸರ್, ಈಗ ಬಿಸ್ನೆಸ್ನ ಮಾಡಬೇಕು ಅಂತ ಹೇಳಿದ್ರೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನೋಡಿ ಸರ್, ಇದೊಂದು ಒಳ್ಳೆ ಉತ್ತಮವಾದ ಉತ್ಪನ್ನಗಳಿವು. ಇವನ್ನ ನಾವು ಮಾರ್ಕೆಟಿಗೆ ರೀಚ್ ಮಾಡಬೇಕು, ಜನರಿಗೆ ರೀಚ್ ಮಾಡಿಸ್ಬೇಕು ಅಂತ ನಾವು ವರ್ಕ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಜೊತೆ ಕೈ ಜೋಡಿಸಿ. ಇನ್ನೂ ಬಿಸ್ನೆಸ್ ಸೀಕ್ರೆಟ್ಸ್ ಪಾಯಿಂಟ್ಸ್ ಭಾಳ ಇದ್ದಾವೆ, ನಿಮ್ಮ ಅರ್ನಿಂಗ್ ಪಾಯಿಂಟ್ಸ್ ಭಾಳ ಇದ್ದಾವೆ. ನಮ್ಮ ಒಂದು
ಅಜೆಂಡಾಸ್, ಯಾವ ಥರ ನಿಮಗೆ ಬಿಸ್ನೆಸ್ ಅಪ್ರೋಚ್ ಮಾಡಬೇಕು, ಯಾವ ಥರ ಪಿಚ್ ಮಾಡಬೇಕು, ಕಸ್ಟಮರ್ ಅಂದರೆ ಏನು, ಡಿಸ್ಟ್ರಿಬ್ಯೂಟರ್ ಅಂದರೆ ಯಾರು, ಡೀಲರ್ ಅಂದರೆ ಯಾರು, ರಿಟೇಲರ್ ಅಂದರೆ ಯಾರು, ಎಲ್ಲವನ್ನ ನಿಮಗೆ ಸಂಪೂರ್ಣ ನಾಲೆಜ್ ಕೊಡ್ತೀವಿ. 0 to ಹೀರೋ ಅಂತೀವಲ್ಲ, ನಾವು 0 ಇಂದ ಹೀರೋ ಮಾಡೋವರೆಗೂ ನಾವು ಸಂಪೂರ್ಣ ನಾಲೆಜ್ ಕೊಟ್ಟು ನಿಮಗೆ ಒಂದು ಬಿಸ್ನೆಸ್ಸಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ನೀವು ಒಂದು 50,000 ಬಿಸ್ನೆಸ್ಸನ್ನು ಆರಂಭ ಮಾಡಿ ನೀವು 5 ಕೋಟಿ ಬಿಸ್ನೆಸ್ ಮಾಡೋ ಲೆವೆಲ್ಗೂ ತೊಗೊಂಡೋಗ್ತೀವಿ. ಬಟ್ ಅಲ್ಲಿ ಹೆಂಗಿರುತ್ತೆ, 2 ಜನ ವರ್ಕ್ ಮಾಡಬೇಕು. ಒನ್ ವೇ ಆದರೆ ನಡೆಯಂಗಿಲ್ಲ. ನೀವು ರನ್ ಆಗ್ತಿರ್ಬೇಕು, ನಾವು ರನ್ ಆಗ್ತಿರ್ಬೇಕು. 2 ಜನ ಸೇರಿಬಿಟ್ಟು ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ನಾವು ಸ್ಪೀಡಾಗಿ ಓಡ್ತಾ ಇರ್ತೀವಿ, ನಾವು 80 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾ ಇರ್ತೀವಿ, ನೀವು 40 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾ ಇದ್ರೆ ನಾವು ಎಲ್ಲೋ ಒಂದು ರೀಚ್ ಆಗ್ತೀವಿ, ನೀವು ಅದೇ ಸ್ಪೀಡಲ್ಲೇ ಹಿಂದುಳಿತಾ ಹೋಗ್ತೀರಾ. ಅದಕ್ಕೆ ಹಂಗೆ ಆಗಬಾರ್ದು. ನಮ್ಮ ಸಂಪೂರ್ಣ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿದ್ರಿ, ಹಾರ್ಡ್ ವರ್ಕ್ ಮಾಡಿದ್ರಿ ಅಂತಂದರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು ಸರ್. ಓಕೆ ಸರ್, ಈಗ ಅಡ್ರೆಸ್ ಎಲ್ಲಿ ಬರುತ್ತೆ ಈಗ ಬಿಸ್ನೆಸ್ ಮಾಡಬೇಕಂದ್ರೆ ಅವ್ರು ಎಲ್ಲಿ ಬರಬೇಕು ಸರ್? ನೋಡಿ ಸರ್, ಇದು ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಸುಂಕದಕಟ್ಟೆಯಲ್ಲಿ ಸರ್ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು. ಈ ಡಿಸ್ಪ್ಲೇಲಿ ಮಾಡ್ತಿರೋ ಕಾಣ್ತಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಸಂಪೂರ್ಣ ಮಾಹಿತಿಯನ್ನು ಕಳಿಸ್ಕೊಡ್ತಾರೆ. ಆಮೇಲೆ ನೀವು ಇಮಿಡಿಯೇಟ್ ಅಪಾಯಿಂಟ್ ಆಗಬೇಕು ಅಥವಾ ಇಮಿಡಿಯೇಟ್ಲಿ ಬರಬೇಕು ಅಂತ ಪ್ರಶ್ನೆ ಇಲ್ಲ. ನೀವು ಪ್ಲ್ಯಾನ್ ಮಾಡಿಕೊಂಡು ಗೂಗಲ್ ಮೀಟ್ ಅರೇಂಜ್ ಮಾಡಿದರೆ ನಾನೇ ವೈಯಕ್ತಿಕವಾಗಿ ಗೂಗಲ್ ಮೀಟಲ್ಲಿ ಡಿಸ್ಕಸ್ ಮಾಡ್ತೀನಿ, ಬಿಸ್ನೆಸ್ ಪಾಯಿಂಟನ್ನು ಡಿಸ್ಕಸ್ ಮಾಡೋಣ. ನಿಮಗೆ ಓಕೆ ಅನಿಸಿದ್ರೆ ನಮ್ಮ ಜೊತೆ ಬಿಸ್ನೆಸ್ ಮುಂದುವರಿಸುವಂತರಂತೆ, ಇಲ್ಲ ಅಂದರೆ ಬೇಡ ಅಂತ ಹೇಳ್ಬೋದು ಸರ್ ನಾವು. ಮೇಡಮ್ ಈಗ ಸರ್ ಎಲ್ಲದೂ ಕೂಡ ಬಿಸ್ನೆಸ್ ಬಗ್ಗೆ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ರು. ಈಗ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ಬೋದು. ಇದು ಯಾವ್ದು ಮೇಡಮ್ ಪ್ರಾಡಕ್ಟ್ ಇದು? ಸರ್ ಇದು ಬೂಮಿಕ್ಸ್ ಹೆಲ್ತ್ ಡ್ರಿಂಕ್ ಪ್ರಾಡಕ್ಟ್ ಅಂತ. ಸೊ ಸರ್ ಆಗ್ಲೇನೆ ಹೇಳ್ದಂಗೆ ಈ ಒಂದು ಹೆಲ್ತ್ ಡ್ರಿಂಕ್ ಟೀ ಕಾಫಿ ಬದಲಿಗೆ ಈ ಒಂದು ಹೆಲ್ತ್ ಡ್ರಿಂಕ್ ನ ಕುಡಿದು ಒಂದು ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಬಹುದು. ಅಂದ್ರೆ ನಮ್ಮಲ್ಲಿ ಈಗ 3 ಹೆಲ್ತ್ ಡ್ರಿಂಕ್ ಪ್ರಾಡಕ್ಟ್ಸ್ ಇದೆ, ನೀವು ಆಗ್ಲೇ ನೋಡಿದ್ದೀರಾ ಈಗಾಗ್ಲೇ. ಸೊ ಅದರಲ್ಲಿ ಇದು ಫಸ್ಟ್ ಗ್ರೇಡ್ ಅಲ್ಲಿ ಇದೆ ಸರ್. ಸೊ ಮೇಜರ್ಲಿ ಈ ಬೂಮಿಕ್ಸ್ ಹೆಲ್ತ್ ಡ್ರಿಂಕ್ ಪ್ರಾಡಕ್ಟ್ ಏನಿದೆ ಇದನ್ನ ಯಾರು ಬೇಕಿದ್ರೂ ತಗೊಳ್ಬಹುದು. ಅಂದ್ರೆ ಮಕ್ಕಳಿಂದ ಹಿಡಿದು ಸೀನಿಯರ್ ಸಿಟಿಸನ್ ವರ್ಗೂ ಯಾರು ಬೇಕಿದ್ರೂ ತಗೋಬಹುದು. ಬೆನಿಫಿಟ್ ಇದೆ ಮೇಡಮ್ ಸರ್? ಬೆನಿಫಿಟ್ ಅಂತ ನೋಡೋದಾದ್ರೆ ಇದು ಲೇಡೀಸ್ಗೆ ಯಾರಿಗೆ PCOD ಪ್ರಾಬ್ಲಮ್ ಇರುತ್ತೆ ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಸೊ ಇದನ್ನ ಕನ್ಸಿಸ್ಟೆನ್ಸಿ ಆಗಿ ತಗೊಳ್ಳೋದ್ರಿಂದ ಸೊ ಎಲ್ಲಾನು ಕೂಡ ಕ್ಯೂರ್ ಆಗುತ್ತೆ. ಮತ್ತೆ ನ್ಯೂಲಿ ಡೆಲಿವರ್ಡ್ ಮದರ್ ಯಾರಿರ್ತಾರೆ ಸೊ ಅವರು ಇದನ್ನ ಕನ್ಸಿಸ್ಟೆನ್ಸಿ ಆಗಿ ತಗೊಳ್ಳೋದ್ರಿಂದ ಅವರ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಅವ್ರಿಗೆ ಬ್ಯಾಕ್ ಪೇನು, ಸೊಂಟ ನೋವು, ಮೈಕೈ ನೋವು ಇದೆಲ್ಲ ಕೂಡ ಸಾಲ್ವ್ ಆಗುತ್ತೆ. ಮತ್ತೆ ಬಾಡಿಲಿ ಬ್ಲಡ್ ರಿಕವರಿ ಆಗೋದಕ್ಕೆ ಕೂಡ ಈ ಒಂದು ಹೆಲ್ತ್ ಡ್ರಿಂಕ್ ಸಹಾಯ ಮಾಡುತ್ತೆ. ಬರೀ ಬಾಣತಿಯರು ಮಾತ್ರ ಯೂಸ್ ಮಾಡ್ಬೋದಾ, ಗರ್ಭಿಣಿಯರು ಯೂಸ್ ಮಾಡ್ಬೋದಾ? ಸರ್ ನಾವು ಗರ್ಭಿಣಿ ಸ್ತ್ರೀಯರಿಗೆ ಇದನ್ನ ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಪ್ರೆಗ್ನೆನ್ಸಿ ವುಮೆನ್ಸ್ ಅಲ್ಲಿ ಸೊ ಅವ್ರಿಗೆ ಹಾರ್ಮೋನ್ಸ್ ಚೇಂಜಸ್ ಆಗ್ತಿರುತ್ತೆ, ಅದನ್ನ ಇವನ್ ಡಾಕ್ಟರ್ಸ್ ಕೂಡ ಪ್ರಿಡಿಕ್ಟ್ ಮಾಡಲ್ಲ. ಸೊ ಆದ್ರಿಂದ ನಾವು ಈ ಒಂದು ಪ್ರಾಡಕ್ಟ್ ನ ನಾವು ಪ್ರೆಗ್ನೆಂಟ್ ವುಮೆನ್ಸ್ಗೆ ಮತ್ತೆ ಯಾರು ಬೇಬಿ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಈ ಪ್ರಾಡಕ್ಟ್ಸ್ ನ ನಾವು ರೆಕಮೆಂಡ್ ಮಾಡಲ್ಲ ಸರ್. ಪುರುಷರು ಏನಾದ್ರು ಯೂಸ್ ಮಾಡಬಹುದು? ಹಾ ಸರ್, ಪುರುಷರು, ಮಕ್ಕಳು, ಸೀನಿಯರ್ ಸಿಟಿಸನ್ ಯಾರು ಬೇಕಾದ್ರೂ ತಗೊಳ್ಬಹುದು. ಮತ್ತೆ ಮಹಿಳೆಯರ ಎಲ್ಲ ಸಮಸ್ಯೆಗೂ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಸರ್. ಇನ್ನೊಂದೇನಂದ್ರೆ ಇದು ವಿಶ್ವದಲ್ಲೇ ಮೊದಲನೇ ಬಾರಿಗೆ ಅಳವಿ ಕಾಳನ್ನ ನಾವು ಮೇಜರ್ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡಿಕೊಂಡು ಒಂದು ಹೆಲ್ತ್ ಡ್ರಿಂಕ್ ಮಿಕ್ಸ್ ರೂಪದಲ್ಲಿ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದೀವಿ ಸರ್. ನಾನು ಯಾಕೆ ಇದನ್ನ ವಿಶ್ವದಲ್ಲಿ ಮೊದಲನೇ ಬಾರಿಗೆ ಅನ್ನೋ ಪದನ ಬಳಸ್ತಾ ಇದ್ದೀನಿ ಅಂದ್ರೆ, ನೀವು ಜಸ್ಟ್ ಗೂಗಲ್ಗೆ ಹೋಗ್ಬಿಟ್ಟು ಗಾರ್ಡನ್ ಕ್ರೇಸ್ ಅಥವಾ ಹಲೀಮ್ ಸೀಡ್ಸ್ ಅಂತ ನೀವು ಟೈಪ್ ಮಾಡಿ, ಅದರಲ್ಲಿ ನಿಮಗೆ ಪ್ಲೇನ್ ಅಳವಿ ಕಾಳನ್ನ ಸೀಡ್ಸ್ಗಳು ಸಿಗುತ್ತೆ. ಆದರೆ ಆ ಅಳವಿ ಕಾಳನ್ನ ಮೇಜರ್ ಆಗಿ ಇಟ್ಕೊಂಡು ನಾವು ಹೆಲ್ತ್ ಡ್ರಿಂಕ್ ಮಿಕ್ಸ್ ರೂಪದಲ್ಲಿ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿರೋ ಮೊಟ್ಟ ಮೊದಲನೇ ಹೆಮ್ಮೆಯ ಕಂಪನಿ ನಮ್ಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬೋದು ಸರ್. ಸೊ ಈ ಸಮಾಜಕ್ಕೆ ಇದ್ರ ಮೂಲಕ ಒಂದು ಒಳ್ಳೆ ಆರೋಗ್ಯಕರ ಉತ್ತಮ ಉಡುಗೊರೆನ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಹೆಮ್ಮೆ ಇದೆ ಸರ್ ನಮಗೆ. ಮೇಡಮ್ ಈಗ ಇದು ನೆಕ್ಸ್ಟ್ ಯಾವ ಪ್ರಾಡಕ್ಟ್ ನಮಗೆ? ಸರ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಆಯುರ್ಬಲ ಹೆಲ್ತ್ ಡ್ರಿಂಕ್ ಪೌಡರ್ ಅಂತ. ಸೊ ಇದನ್ನು ಕೂಡ ಅಷ್ಟೇ ಸರ್, ನಾರ್ಮಲ್ ಆಗಿ ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು. ಇದು ಬಂದು ನಮ್ಮ ದೇಹಕ್ಕೆ ಒಂದು ಬೂಸ್ಟ್ ಇಮ್ಯುನಿಟಿ ಎನರ್ಜಿನ ಕೊಡುತ್ತೆ, ಮತ್ತೆ ಡೈಜೆಷನ್ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ. ಮತ್ತು ಇದರಿಂದನೂ ಕೂಡ ಬ್ಯಾಕ್ ಪೇನು, ಸೊಂಟ ನೋವು, ಮೈಕೈ ನೋವು ಇದೆಲ್ಲದರಿಂದ ರಿಲೀಫ್ ಕೊಡುತ್ತೆ. ಮತ್ತು ಈಗ ತುಂಬ ಜನ ಪೇರೆಂಟ್ಸು ಮಾರ್ಕೆಟಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಹೆಲ್ತ್ ಡ್ರಿಂಕ್ನ ಕೊಡಬೇಕು ಅಂತ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಅಂಥವರು ಈ ಒಂದು ಆಯುರ್ಬಲ ಹೆಲ್ತ್ ಡ್ರಿಂಕ್ ಪೌಡರ್ನ ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ಅವರ ಒಂದು ಬಾಡಿಲಿ ಒಂದು ಬೂಸ್ಟ್ ಇಮ್ಯುನಿಟಿ ಎನರ್ಜಿನ ಕೊಡುತ್ತೆ. ಈಗ ಮಕ್ಕಳಿಗೆ ನೋಡಿರ್ಬೋದು, ನಾವು ಸ್ಕೂಲ್ ಡೇಸಲ್ಲೆಲ್ಲ ಇರಬೇಕಾದ್ರೆ ನಾವು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಮಗೆ ಹುರುಳಿ ಪೌಡರ್ನ ಕೊಡ್ತಾ ಇದ್ರು. ಬಿಕಾಸ್ ನಮಗೆ ರನ್ನಿಂಗ್ ರೇಸಲ್ಲೆಲ್ಲ ಒಂದು ಬಾಡಿಗೆ ಎನರ್ಜಿನ ಕೊಡಲಿ ಅಂತ ಹುರುಳಿನ ಕೊಡ್ತಾ ಇದ್ರು. ಸೊ ಈ ಒಂದು ಹುರುಳಿನ ನಾವು ಮೇಜರ್ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡಿಕೊಂಡು ನಾವು ಈ ಒಂದು ಆಯುರ್ಬಲ ಹೆಲ್ತ್ ಡ್ರಿಂಕ್ ಪೌಡರ್ನ ಮಾಡಿದ್ದೀವಿ ಸರ್. ಸೊ ಒಂದೇ ಮಾತಲ್ಲಿ ಅದೇ ಮಕ್ಕಳಿಂದ ಸೀನಿಯರ್ ಸಿಟಿಸನ್ವರೆಗೂ ಯಾರು ಬೇಕಿದ್ರೂ ತಗೊಳ್ಬೋದು ಸರ್. ನೆಕ್ಸ್ಟ್ ಇದು ಯಾವ್ದು ಮೇಡಮ್ ಇದು? ಸರ್ ಇದು ಪಚನಕ್ ಹೆಲ್ತ್ ಡ್ರಿಂಕ್ ಪೌಡರ್ ಅಂತ. ಸೊ ಇದು ಬಂದು ಮೇಜರ್ಲಿ ಮೂಲವ್ಯಾಧಿ ಸಮಸ್ಯೆಗೆ ಅಂದರೆ ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವಿ, ಸೊ ಅದಕ್ಕೆ ಸಹಾಯ ಮಾಡುತ್ತೆ. ಸೊ ಅಂದರೆ ಮೂಲವ್ಯಾಧಿ ಇರೋರೇ ತಗೊಳ್ಬೇಕು ಅಂತೇನಿಲ್ಲ ಸರ್, ಯಾರು ಬೇಕಿದ್ರೂ ತಗೊಳ್ಬೋದು. ನಮ್ಮಲ್ಲಿರೋ 3 ಹೆಲ್ತ್ ಡ್ರಿಂಕು ಕೂಡ
ಆರೋಗ್ಯಕ್ಕೆ ಒಂದು ಒಳ್ಳೆ ಅಂದ್ರೆ ಇದು ಯಾವುದೇ ರೀತಿ ಮೆಡಿಸನ್ ಅಲ್ಲ, ಒಂದು ಆರೋಗ್ಯಕರ ಪಾನೀಯ ಸರ್. ಒಂದು ಆಹಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸೊ ಯಾರು ಬೇಕಿದ್ರು ತಗೊಳ್ಬೋದು. ಇದು ಒಂದು ಒಳ್ಳೆ ಡೈಜೆಷನ್ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ. ಇದು ಬೇಸಿಕಲಿ ಬಂದ್ಬಿಟ್ಟು ತುಳಸಿ ಬೀಜ ಅಥವಾ ಕಾಮ್ ಕಸ್ತೂರಿ ಬೀಜ ಅಂತ ಏನ್ ಹೇಳ್ತೀವಿ ಅದನ್ನ ಬೇಸಾಗಿ ಇಟ್ಕೊಂಡು ಮಾಡಿದೀವಿ. ಮತ್ತೆ ಇದನ್ನ ಕನ್ಸಿಸ್ಟೆನ್ಸಿಯಾಗಿ ಬಳಸೋದ್ರಿಂದ ನಮ್ಮ ಬಾಡಿಲಿ ಇರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಹೇರ್ ಫಾಲ್ ಸರ್, ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ ಇದನ್ನ ಬಳಸೋದ್ರಿಂದ. ಮತ್ತೆ ಸ್ಕಿನ್ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಈ ಒಂದು ಪಚಾನಕ್ ಹೆಲ್ತ್ ಡ್ರಿಂಕ್ ಪೌಡರ್ ನ ಕುಡಿಯೋದ್ರಿಂದ ಇದೆ ಸರ್. ಓಕೆ ಮೇಡಮ್, ಇದು ನಾರ್ಮಲ್ ಆಗಿ ಎಲ್ಲ ಕೂಡ ವೈಟ್ ಉಪ್ಪು ಇರುತ್ತೆ. ಇದೇನು ಮೇಡಮ್ ಇದು ಬೇರೆ ಕಲರ್ ಇದೆಯಲ್ಲ ಮೇಡಮ್? ಸರ್ ಇದು ಸೋಲಾಕ್ ಪಕ್ಕಾ ಸೆಲ್ಟಿಕ್ ಸೀ ಸಾಲ್ಟ್ ಅಂತ, ಅಂದ್ರೆ ಇದು ಕಂದು ಬಣ್ಣದ ಉಪ್ಪು ಸರ್. ನೋಡಿ ನಿಮ್ಗೆ ಬ್ರೌನ್ ಕಲರ್ ಕಾಣ್ತಿದೆ ಅಂದ್ರೆ ಇದು ಬಂದ್ಬಿಟ್ಟು ನಾನ್ ಪ್ಯೂರಿಫೈಡ್, ಯಾವುದೇ ರೀತಿ ಪ್ಯೂರಿಫೈಡ್ ಮಾಡಲ್ಲ ಅಂಡ್ ವಿತೌಟ್ ಬ್ಲೀಚಿಂಗು. ಇವಾಗ ನಾವು ನೀವು ಬಳಸೋ ಉಪ್ಪೆಲ್ಲ ವೈಟ್ ಕಲರ್ ಉಪ್ಪಿದೆ, ಸಾಧಾರಣವಾದ ಉಪ್ಪು. ಸೊ ಆ ಉಪ್ಪಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳು ಖಂಡಿತ ಸಿಗ್ತಾ ಇಲ್ಲ. ಸೊ ಈ ಒಂದು ಉಪ್ಪನ್ನ ಬಳಸೋದ್ರಿಂದ ಇದರಲ್ಲಿ ಎಲ್ಲ ನೈಸರ್ಗಿಕ ಖನಿಜಗಳು ಇದೆ ಸರ್. ಅಂದ್ರೆ ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ಮು, ಅಯೋಡಿನ್ನು, ಪ್ರತಿಯೊಂದು ಕೂಡ ಎಲ್ಲ ನೈಸರ್ಗಿಕ ಖನಿಜಾಂಶಗಳಿದೆ. ಈ ಉಪ್ಪನ್ನ ಬಳಸೋದ್ರಿಂದ ಥೈರಾಯ್ಡ್ ಇಶ್ಯೂಸ್ ಕೂಡ ಅವಾಯ್ಡ್ ಆಗುತ್ತೆ ಸರ್. ಮತ್ತೆ ಮುಂಚೆ ಎಲ್ಲ ನೀವು ನೋಡಿರ್ಬೋದು ಈ BP ರೋಗ ಇರ್ತಕ್ಕಂಥ ಪೇಷಂಟ್ಸ್ ಆಗಿರ್ಬೋದು ಅಥವಾ ಥೈರಾಯ್ಡ್ ಇಶ್ಯೂಸ್ ಇರೋರು ತುಂಬಾನೇ ಕಡಿಮೆ ಇದ್ರು, ಆದ್ರೆ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗೋಗಿದ್ದಾರೆ. ಸೊ ರೀಸನ್ ಇಷ್ಟೇ ಸರ್, ಈ ಕಂದು ಬಣ್ಣದ ಉಪ್ಪನ್ನ ಡಿಟರ್ಜೆಂಟ್ ಮಾಡಿ ಅದನ್ನ ಪ್ಯೂರಿಫೈಡ್ ಮಾಡಿ ಬಳಸ್ತಾ ಇರೋದೇ ಈ BP ಪೇಷಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಿದೆ ಸರ್. ಹಾಗಾದ್ರೆ ಇದನ್ನ ಯೂಸ್ ಮಾಡ್ಕೊಂಡ್ರೆ ಬಿಪಿನ ಅವಾಯ್ಡ್ ಮಾಡಿಸಬಹುದಲ್ವಾ? ಹಾ ಸರ್, ಅವಾಯ್ಡ್ ಮಾಡ್ಬೋದು. BP ಮತ್ತೆ ಥೈರಾಯ್ಡ್ ಎಲ್ಲ ಇಶ್ಯೂಸ್ ಕೂಡ ಇದರಿಂದ ಅವಾಯ್ಡ್ ಮಾಡ್ಬೋದು. ಮತ್ತೆ ನೀವು ಅಡಿಗೆಯಲ್ಲಿ ನಾರ್ಮಲ್ ಇವಾಗ ಕಲ್ಲು ಉಪ್ಪನ್ನ ಹೇಗೆ ಬಳಸ್ತಾ ಇದ್ದೀರಾ ಅದೇ ರೀತಿ ಈ ಉಪ್ಪನ್ನ ನೀವು ಬಳಸ್ಕೊಬಹುದು. ಅಂದ್ರೆ ಒಂದು ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ನ ಯೂಸ್ ಮಾಡ್ಬೋದು ಸರ್. ಮುಂಚೆ ಅಂದ್ರೆ ನಮಗೆ ಅನಿವಾರ್ಯ ಇತ್ತು, ಏನಪ್ಪಾ ಇವಾಗ ನಮ್ಗೆ ಬಳಸೋದಕ್ಕೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರಲಿಲ್ಲ. ಆದ್ರೆ ಈಗ ಸೋಲಾಕ್ ಅನ್ನೋ ಕಂಪನಿ ಮೂಲಕ ನಿಮ್ಗೆ ಸೋಲಾಕ್ ಪಕ್ಕಾ ಸೆಲ್ಟಿಕ್ ಸೀ ಸಾಲ್ಟ್ ಸೊ ಪ್ರತಿಯೊಂದು ಪ್ರಾವಿಜನ್ ಸ್ಟೋರ್ಗಳಲ್ಲೂ ಮುಂದೆ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ನೀವು ಖಂಡಿತ ಇನ್ ಮುಂದೆ ಈ ಒಂದು ಉಪ್ಪನ್ನ ಯೂಸ್ ಮಾಡಿ ನಿಮ್ಮ ಮನೆಯಿಂದ ಮತ್ತೆ ನಿಮ್ಮ ದೇಹದಿಂದ ಇರ್ತಕ್ಕಂಥ BP ರೋಗನ ಕಡಿಮೆ ಮಾಡ್ಕೋಬಹುದು. ಮೇಡಮ್, ಈಗ ಎಲ್ಲರೂ ಕೂಡ ಪೇಸ್ಟ್ ನ ಬಳಸ್ತಾರೆ. ಇದೇನು ಮೇಡಮ್ ಟೂತ್ ಪೌಡರ್ನ ಈಗ ಎಲ್ಲ ಬಳಸ್ತಾರೆ ಮೇಡಮ್ ಇದನ್ನ? ಅಂದ್ರೆ ಹೌದು ಸರ್, ನೀವು ಹೇಳ್ದಂಗೆ ಎಲ್ಲರೂ ಕೂಡ ಸಾಧಾರಣವಾದ ಪೇಸ್ಟ್ನ ಬಳಸ್ತಾರೆ. ಬಟ್ ಇದರಲ್ಲಿ ಏನಪ್ಪ ವಿಶೇಷ ಅಂದರೆ ಸರ್, ಇದನ್ನ ನೀಮ್ ಬೇಸ್ಡ್ ಅಂದರೆ ಬೇವಿನ ಸೊಪ್ಪನ್ನ ನಾವು ಬೇಸಾಗಿ ಇಟ್ಕೊಂಡು ಈ ಒಂದು ಟೂತ್ ಪೌಡರ್ನ ತಯಾರು ಮಾಡಿರೋದು. ಈಗ ಮಕ್ಕಳಿಗೆ ಹಲ್ಲುಜ್ಜಿಸೋದು ಪೇರೆಂಟ್ಸ್ಗೆ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿರುತ್ತೆ. ಅದೇ ಒಂದು ದೊಡ್ಡ ಕೆಲಸ. ಯಾಕಂದರೆ ಇವಾಗ ಅವ್ರಿಗೆ ಈ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ ಸರ್, ಅವ್ರು ಹಲ್ಲುಜ್ಜುವಾಗ ಪೇಸ್ಟ್ನ ನುಂಗ್ಕೊಳ್ಬಿಡ್ತಾರೆ. ಅದ್ರಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ಸೊ ಬಟ್ ಈ ಸೋಲಾಕ್ ದಮಾಂಜ್ ನೀಮ್ ಟೂತ್ ಪೌಡರ್ ಏನಿದೆ ಇದು ಕಂಪ್ಲೀಟ್ಲಿ ನೀಮ್ ಬೇಸ್ಡ್. ಅಂದರೆ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನ ಬಳಸಿ ನಾವು ಇದನ್ನ ತಯಾರು ಮಾಡಿರೋದು. ಸೊ ಮಕ್ಕಳು ಇದನ್ನ ನುಂಗಿದ್ರು ಕೂಡ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಸರ್. ಮತ್ತೆ ಈ ನಿಮ್ಮ ರೆಗ್ಯುಲರ್ ದಿನನಿತ್ಯ ಜೀವನದಲ್ಲಿ ಈ ಒಂದು ಟೂತ್ ಪೌಡರ್ನ ಬಳಸೋದ್ರಿಂದ ಸೊ ತುಂಬ ಬಾಯಿ ಸ್ಮೆಲ್ ಬರ್ತಿದ್ರೆ ತುಂಬ ಜನಕ್ಕೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಬಾಯಿ ಸ್ಮೆಲ್ ಬರ್ತಾ ಇದ್ರೆ. ಸೊ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಮತ್ತೆ ಹಲ್ಲು ಉಳುಕಾಗಿದ್ರೆ ಕೆಲವೊಬ್ರು ಈ ವಯಸ್ಸಾದವ್ರಿಗೆ ಹಲ್ಲು ಉಳುಕಾಗಿ ಹಲ್ಲನ್ನೇ ತೆಗಿಬೇಕು ಅಂತ ಹೇಳಿರ್ತಾರೆ ಡಾಕ್ಟರ್ಸು. ಸೊ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ ಸರ್. ಈ ಒಂದು ಸೋಲಾಕ್ ದಮಾಂಜ್ ನೀಮ್ ಟೂತ್ ಪೌಡರ್ನ ಬಳಸೋದ್ರಿಂದ ಹಲ್ಲಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಆಗಿದೆ ಸರ್. ಮೇಡಮ್, ಈಗ ಇದೆರಡು ಯೂಸ್ ಮಾಡೋದ್ರಿಂದ ಏನು ಯೂಸ್ ಇದೆ ಮೇಡಮ್ ಇದರಲ್ಲಿ? ಸರ್ ಇದು ಬಂದ್ಬಿಟ್ಟು ಸೋಲಾಕ್ ಲೇಸ್ಡೆಡ್ ನೀಮ್ ಡ್ಯಾಂಡ್ರಫ್ ಕ್ಲೀನರ್ ಅಂತ. ಅಂದರೆ ಈಗ ತುಂಬ ಜನಕ್ಕೆ ತಲೆಯಲ್ಲಿ ಹೊಟ್ಟಿರುತ್ತೆ, ಡ್ಯಾಂಡ್ರಫ್ ಇರುತ್ತೆ. ಸೊ ಇವಾಗ ನಾವೇನು ಅನ್ಕೊಂತೀವಿ, ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಶ್ಯಾಂಪೂಸ್ ಆಗಿರ್ಬೋದು, ಕಂಡೀಷ್ನರು, ಹೇರ್ ಸಿರಮು ಇದನ್ನೆಲ್ಲ ಹಾಕಿ ಮೇಂಟೈನ್ ಮಾಡಿದ್ರೆ ನಮಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಬಟ್ ಆ ಡ್ಯಾಂಡ್ರಫು ಹೋಗ್ಬೇಕಂದ್ರೆ ಅದನ್ನ ಮೂಲದಿಂದಲೇ ತೆಗಿಬೇಕು ಸರ್. ಸೊ ಆದ್ರಿಂದ ಈ ಒಂದು ಸೋಲಾಕ್ ಲೇಸ್ಡೆಡ್ ನೀಮ್ ಡ್ಯಾಂಡ್ರಫ್ ಕ್ಲೀನರ್ ಏನಿದೆ ಇದು ಮೂಲದಿಂದನೇ ತೆಗೆದಾಕುತ್ತೆ ಡ್ಯಾಂಡ್ರಫ್ನ. ಮತ್ತೆ ತಲೆಯಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಶಿಲೀಂಧ್ರಗಳನ್ನ, ಹೊಟ್ಟನ್ನ ಇದು ಕಂಪ್ಲೀಟ್ ಆಗಿ ಬುಡದಿಂದಲೇ ತೆಗೆದಾಕುತ್ತೆ ಸರ್. ಮತ್ತೆ ಇದು ಬಂದ್ಬಿಟ್ಟು ಸೋಲಾಕ್ ಲೇಸ್ಡೆಡ್ ನೀಮ್ ಲೈಸ್ ಕ್ಲೀನರ್ ಅಂತ ಸರ್. ಅಂದ್ರೆ ಈಗ ತಲೆಯಲ್ಲಿ ಹೇನ್ಗಳಿರುತ್ತಲ್ವಾ, ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಸರ್, ನಮಗೆ ಮಾರ್ಕೆಟಲ್ಲಿ ಸೊ ಈ ಲೈಸ್ ಅಂದ್ರೆ ಹೇನ್ಗಳನ್ನ ಹೋಗ್ಲಿಕ್ಕೆ
ಪ್ರಾಡಕ್ಟ್ಗಳು ಸಿಗ್ತವೆ. ಆದರೆ ಇದು ಲೈಸ್ನ ಎಗ್ ಇರುತ್ತಲ್ಲ ಸರ್, ಅಂದರೆ ಸೀರು ಅಂತ ಕರಿತೀವಿ ಕನ್ನಡದಲ್ಲಿ, ಸೊ ಅದನ್ನು ಕೂಡ ಕಂಪ್ಲೀಟಾಗಿ ತೆಗೆದಾಕುತ್ತೆ ಸರ್. ನಿಮಗೆ ಎಷ್ಟೊಂದೆಲ್ಲ ಪ್ರಾಡಕ್ಟ್ಸ್ಗಳನ್ನ ತೋರಿಸಿದ್ರಿ, ತುಂಬ ಯೂಸ್ ಇದೆ ಅಂತ ಹೇಳಿದ್ರೆ, ಈಗ ಮನೇಲಿ ತುಂಬ ಜನ ಮಹಿಳೆಯರು ಬಿಸ್ನೆಸ್ನ ಮಾಡಬೇಕು ಅಂತ ಇದ್ದಾರೆ, ಮನೇಲಿ ಏನಾದ್ರು ಮಾಡ್ಬೋದಾ ಮೇಡಮ್ ಮಹಿಳೆಯರು? ಹಾಂ ಸರ್, ಖಂಡಿತ ಮಾಡ್ಬೋದು. ಸೊ ಅಂದರೆ ನಮ್ಮಲ್ಲಿ ಬಂದ್ಬಿಟ್ಟು ಒಂದು ರಿಟೇಲರ್ ಆಗಿ ಬಿಸ್ನೆಸ್ ಮಾಡ್ಬೋದು, ಮತ್ತು ಡೀಲರ್ಶಿಪ್ಪು, ಡಿಸ್ಟ್ರಿಬ್ಯೂಷನ್ಶಿಪ್ಪು, ಈ ರೀತಿ ಯಾರು ಬೇಕಿದ್ರೂ ಮಾಡ್ಬೋದು ಸರ್. ಓಕೆ, ಮಹಿಳೆಯರು ಕೂಡ ಮಾಡ್ಬೋದು ಹಂಗಾದ್ರೆ? ಮಾಡ್ಬೋದು ಸರ್, ಖಂಡಿತ. ಮತ್ತೆ ನಮ್ಮಲ್ಲಿ ಏನಂದ್ರೆ ನಮ್ಮ ಟಾರ್ಗೆಟ್ ಆಡಿಯನ್ಸು ಆಲ್ಮೋಸ್ಟ್ 90% ಲೇಡೀಸೇ ಇದ್ದಾರೆ. ತುಂಬಾ ಜನ ಲೇಡೀಸ್ ಇಂಪ್ರೆಸ್ ಆಗಿದ್ದಾರೆ ನಮ್ಮ ಸೋಲಕ್ ಪ್ರಾಡಕ್ಟ್ನ. ಸೊ ಆದ್ರಿಂದ ಮಹಿಳೆಯರು ಪುರುಷರು ಅಂತ ಯಾವುದೇ ರೀತಿ ಭೇದ ಭಾವ ಇಲ್ಲ ಸರ್, ಯಾರು ಬೇಕಿದ್ರೂ ಮಾಡ್ಬೋದು. ಓಕೆ, ಹಂಗಾದ್ರೆ ಈಗ ಬಿಸ್ನೆಸ್ ನ ಮಾಡ್ಕೊಂಡ್ರೆ ಮಾರ್ಕೆಟಿಂಗ್ ಸಪೋರ್ಟ್, ಕಂಪ್ನಿ ಸಪೋರ್ಟ್ ಎಲ್ಲ ಕೂಡ ಖಂಡಿತ ಕೊಡ್ತೀರಾ? ಇರುತ್ತೆ ಸರ್ ನಮ್ಮ ಕಡೆಯಿಂದ. ಇದಕ್ಕೇನಾದ್ರು ಓದಿರ್ಬೇಕು ಅಂತ ಏನಾದ್ರು ಇದೆಯಾ ಮೇಡಮ್ ಎಜುಕೇಶನ್? ಆ ರೀತಿ ಇಲ್ಲ, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್. ಯಾವುದೇ ರೀತಿ ಇದಕ್ಕೆ ಎಜುಕೇಶನ್ನ ಅವಶ್ಯಕತೆ ಇಲ್ಲ. ಅಂದರೆ ಅವ್ರಿಗೆ ಯಾವುದೇ ರೀತಿ ಝೀರೋ ನಾಲೆಡ್ಜ್ ಇಂದ ಬಂದ್ರೂ ನಾವು ನಮ್ಮ ಸೋಲಕ್ ಪ್ರಾಡಕ್ಟ್ ಬಗ್ಗೆ, ಡೀಲರ್ಶಿಪ್ ಬಗ್ಗೆ, ಡಿಸ್ಟ್ರಿಬ್ಯೂಷನ್ಶಿಪ್ ಬಗ್ಗೆ ಸರ್ ಹೇಳ್ದಂಗೆ 0 to ಹೀರೋವರೆಗೂ ನಾವು ನಾಲೆಡ್ಜ್ನ ಪ್ರೊವೈಡ್ ಮಾಡ್ತೀವಿ ಸರ್. ಓಕೆ ಮೇಡಮ್, ಈಗ ಬಿಸ್ನೆಸ್ನ ಮಾಡಬೇಕು ಅಂತ ಇರೋ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಓಕೆ, ಈಗ ತುಂಬ ಜನ ಸರ್ ಹೇಳ್ದಂಗೆ ಮನೆಯಲ್ಲೇ ಕೂತು ಮಹಿಳೆಯರು ಬಿಸ್ನೆಸ್ ಮಾಡಬೇಕು ಅಂತಲೂ ನೋಡ್ತಾ ಇರ್ತೀರಾ. ಮತ್ತು ಒಂದು ನಮ್ಮದೇ ಆದ ಏನಾದರೂ ಒಂದು ಚಿಕ್ಕ ಬಿಸ್ನೆಸ್ ಇದ್ದರೆ ಸರಿನಪ್ಪ, ಈ 9 to 5 ಜಾಬ್ಗೆ ಹೋಗಿ ಸಾಕಾಗಿದೆ ಅಂತ ಥಿಂಕ್ ಮಾಡೋರು ತುಂಬ ಜನ ಇರ್ತೀರಾ. ಆದರೆ ಹೈ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹಿಂದೆ ಹೊಳ್ತಿರ್ತೀರಾ. ಅಂಥವರೆಲ್ಲರೂ ಕೂಡ ನಮ್ಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ನಾವು ನಿಮಗೆ ತಕ್ಕಂತೆ ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಒಂದು ಡೀಲರ್ಶಿಪ್ ಆಪರ್ಚುನಿಟಿನ ಕೊಡ್ತಾ ಇದ್ದೀವಿ. ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ, ಖಂಡಿತ ಬನ್ನಿ, ಕೈ ಜೋಡಿಸಿ, ನಾವು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು, ನಾಲೆಡ್ಜನ್ನು ಕೊಡ್ತೀವಿ. ನಿಮಗೆ ಈ ಬಿಸ್ನೆಸ್ನ ಮಾಡಬೇಕಾದ್ರೆ ನೀವು ಸ್ಟೋರ್ ಮಾಡ್ಕೋಬೇಕು ಅಂತ ಇದೆಯಾ, ಶಾಪ್ ಬೇಕಾ? ಸರ್, ಡಿಸ್ಟ್ರಿಬ್ಯೂಷನ್ಶಿಪ್ ಮಾಡ್ತೀನಿ ಅನ್ನೋರಿಗೆ ಶಾಪ್ ಏನು ಅವಶ್ಯಕತೆ ಇಲ್ಲ ಸರ್. ಬಟ್ ಯಾರು ಒಂದು ಚಿಕ್ಕದಾಗಿ ನಂದೇ ಒಂದು ರಿಟೇಲರ್ ಶಾಪ್ನ ಓಪನ್ ಮಾಡ್ತೀನಿ ಅಂದರೆ ಫಿಸಿಕಲಿ ಒಂದು ಚಿಕ್ಕ ಶಾಪ್ ಇರಬೇಕಾಗುತ್ತೆ. ಸೊ ನಮ್ಮ ಕಡೆಯಿಂದ ನಿಮಗೆ ಸೇಲ್ ಸಪೋರ್ಟು ಇರುತ್ತೆ. ಹಾಗೆ ನೀವು ಹೊಸದಾಗಿ ಏನಾದ್ರು ಶಾಪ್ನ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಇದ್ದಿದ್ದೇ ಎಕ್ಸಿಸ್ಟೆನ್ಸ್ ಬಿಸ್ನೆಸ್ಸಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂದರೆ ನಮ್ಮ ಕಡೆಯಿಂದ ನೇಮಿಂಗ್ ಬೋರ್ಡು, ಡೈರಿ, ಸ್ಟಿಕ್ಕರ್ಸು, ಪ್ರಾಡಕ್ಟ್ ಡೆಮೋ ಪೀಸಸ್ಗಳು ಇದೆಲ್ಲನೂ ಕೂಡ ನಮ್ಮ ಕಂಪನಿ ಕಡೆಯಿಂದ ಪ್ರೊವೈಡ್ ಮಾಡಿಕೊಡ್ತೀವಿ ಸರ್. ಓಕೆ ಮೇಡಮ್, ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.